ಸುಧಾರಣೆ ತರಬೇಕು. ತೆರಿಗೆ ಪಾವತಿ ಪ್ರಕ್ರಿಯೆಯಲ್ಲಿ ಸುಧಾರಣೆ ತರೋದ್ರ ಮೂಲಕ ಮತ್ತಷ್ಟು ಜನರನ್ನ ಈ ತೆರಿಗೆಯ ವ್ಯಾಪ್ತಿಯಲ್ಲಿ ಸೇರಿಸ್ಕೋಬೇಕು. ಆ ದೃಷ್ಟಿಯಿಂದ 39,000 ಪಾಲನೆ ಮಾಡಬೇಕಾದ ಬಟ್ ಅವಶ್ಯಕತೆ ಇಲ್ಲದೆ ಇರುವಂಥ ಒಂದಷ್ಟು ನಿಯಮಗಳ ಸುಧಾರಣೆ ಒಂದು ಭಾಗ. 3,400ಕ್ಕೂ ಹೆಚ್ಚು ಕಾನೂನಾತ್ಮಕ ಪರಿಣಾಮಗಳೇನಿತ್ತು ಪಾಲನೆ ಮಾಡದೇ ಇರುವಂಥ ಸಂದರ್ಭದಲ್ಲಿ ಅದನ್ನ ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಅಂದರೆ ಅದನ್ನ ಅಪರಾಧಿ ಅಂತ ಏನು ಅಪರಾಧಿ ಕರಣದ ಒಂದು ಸ್ಥಾನಮಾನ ಏನಿತ್ತು ಅದರಿಂದ ಹೊರತುಪಡಿಸಲಾಗಿದೆ. ಇನ್ನು ಸರ್ವವ್ಯಾಪಿ ಆಯ್ತಾ ಸರ್ವಸ್ಪರ್ಶಿ ಇತ್ತ ಅನ್ನೋ ಪ್ರಶ್ನೆ ಇವತ್ತಿಗೂ ನಮ್ಮ ಮುಂದೆ ಇರುವಂಥದ್ದು, ಈ ಕ್ಷಣಕ್ಕೂ ಇರುವಂಥದ್ದು. ಮಧ್ಯಮ ವರ್ಗಕ್ಕೆ ಇದ್ದಂಥ ನಿರೀಕ್ಷೆಯನ್ನ ಪೂರ್ಣ ಪ್ರಮಾಣದಲ್ಲಿ ಪೂರೈಸಿಬಿಟ್ರ ಈ ಬಜೆಟ್ ಮೂಲಕ. ಟ್ಯಾಕ್ಸ್ ಸ್ಲ್ಯಾಬ್ಗಳೇನೋ ಚೇಂಜ್ ಆಯಿತು, ಅದರ ಲಾಭ ಏನು? MSME ಕೈಗಾರಿಕೋದ್ಯಮಗಳ ಒಂದು ನಿರೀಕ್ಷೆಯಂತೆ ನಡೀತಾ? ಬೆಂಗಳೂರಿನಲ್ಲಿ ಕೂತಿದ್ದೀವಿ, ಕರ್ನಾಟಕ ರಾಜ್ಯ ಇದು. ಸ್ಟಾರ್ಟಪ್ ಮತ್ತು IT ಮಾತಾಡಲಿಲ್ಲ ಅಂದರೆ ಹೇಗೆ? ಅವರಿಗೆ ಸಿಕ್ಬಿಡ್ತಾ ಎಲ್ಲ ಕೇಳಿಕೊಂಡು ಶುರು ಮಾಡೇ ಬಿಡೋಣ. ಈ ಚರ್ಚೆಯಲ್ಲಿ ನನ್ನ ಜೊತೆ ಈಗ ಭಾಗವಹಿಸ್ತಿದ್ದಾರೆ ಸುರೇಶ್ ನರಸಿಂಹನ್ ಅವರು IT ಉದ್ಯಮಿ, ಸ್ಟಾರ್ಟಪ್ ಅನ್ನೋ ವಲಯದಲ್ಲಿ ಅವರು ಹೂಡಿಕೆದಾರರು ಕೂಡ, ವೆಂಚರ್ ಕ್ಯಾಪಿಟಲಿಸ್ಟ್. ಸುರೇಶ್ ನರಸಿಂಹನ್ ಅವ್ರಿಗೆ ಸ್ವಾಗತ. ಈಗಾಗಲೇ ನೀವು ನಮ್ಮ ಚರ್ಚೆಯ ಮೊದಲನೇ ಭಾಗದಲ್ಲಿ ನೋಡಿದಂತೆ ಮುರಳೀಧರ್ ಅವರಿದ್ದಾರೆ, ಶ್ರೀಧರ್ ಸರ್ ಇದ್ದಾರೆ, ಶಶಿಧರ್ ಶೆಟ್ಟರ್ ಇದ್ದಾರೆ, ಕಾಸಿಯಾ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನಿನ ಉಪಾಧ್ಯಕ್ಷರು. ಈಗ ನಮ್ಮ ಜೊತೆ ಡಾಕ್ಟರ್ ಕೇಶವ್ ಕೂಡ, ಪ್ರಾಧ್ಯಾಪಕರು, ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಸರ್ ನಮಸ್ಕಾರ, ಸ್ವಾಗತ. ಸರ್ ನಿಮ್ಮದೇ ಸಬ್ಜೆಕ್ಟು, ನಿಮ್ಮಿಂದಾನೇ ಶುರು ಮಾಡಿಬಿಡೋಣ. ಸರ್, ಆನ್ ಅ ಸ್ಕೇಲ್ ಆಫ್ 1 to 10, how do you rate this budget, sir? Around 7.5. 7.5. ಸರ್ ಆಕ್ಚುಲಿ ಒಂದು ಸರ್ಕಾರಕ್ಕೆ 7.5 ರೇಟಿಂಗ್ ಇಸ್ ಅ ವೆರಿ ಗುಡ್ ರೇಟಿಂಗ್. ಯಾಕೆ ಅಂತ ಕೇಳ್ಬೋದಾ ಸರ್? ಯಾಕೆಂದರೆ ಇದ್ದಂಥ ಒಂದು ಎಕನಾಮಿಕ್ ಕಂಡೀಷನ್ಸಲ್ಲಿ, ಈಗ ಹೊರಗಡೆ ಇದ್ದಂಥ ದೇಶಗಳಲ್ಲಿ ಕ್ರೈಸಿಸ್ನ ನೋಡಿಕೊಂಡು, ಯಾಕೆಂದರೆ ತುಂಬ ಅನ್ಸರ್ಟನಿಟಿ ಇದೆ. ಇಂಥ ಅನ್ಸರ್ಟನಿಟಿಲಿ ಎಕ್ಸ್ಪೆಕ್ಟೇಷನ್ ದಿಲ್ ಮಾಂಗ್ತಾ ಹೈ ಮೋರ್. ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಖಂಡಿತ ಫುಲ್ಫಿಲ್ ಮಾಡಿದೆ ಅಂತ ನಾ ಹೇಳಲ್ಲ, ಆದರೆ ಇದ್ದದ್ದನ್ನ ಬ್ಯಾಲೆನ್ಸ್ ಮಾಡಿ ಏನು ಮಾಡಬಹುದಿತ್ತು, ಎಲ್ಲೆಲ್ಲಿ ರಿಲೀಫ್ ಕೊಡ್ಬೋದಿತ್ತು, ಎಲ್ಲೆಲ್ಲಿ ರಿಫಾರ್ಮ್ಸ್ ತರ್ಬೋದಿತ್ತು, ಅವುಗಳನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅದಕ್ಕೆ 7.5 ರ್ಯಾಂಕಿಂಗ್ ಕೊಟ್ಟಿದ್ದೀನಿ. ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅವಕ್ಕೆ ಒತ್ತು ಕೊಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎಜುಕೇಷನ್ಗೆ, ಹೆಲ್ತ್ಗೆ, ಇವು ನಾವೇನು ಎಕ್ಸ್ಪೆಕ್ಟೆಡ್ ಲೈನ್ಸ್ ಇತ್ತು, ಅಗ್ರಿಕಲ್ಚರ್, ಇವೆಲ್ಲನೂ ಆನ್ ಎಕ್ಸ್ಪೆಕ್ಟೆಡ್ ಲೈನ್ಸನ್ನೇ ಕೊಟ್ಟಿದ್ದಾರೆ. ಟ್ಯಾಕ್ಸ್ನ ಇನ್ನೂ ಹೆಚ್ಚು, ಹಳೆ ರೆಜಿಮಲ್ಲೂ ಇನ್ನಷ್ಟು ಎಕ್ಸ್ಪೆಕ್ಟೇಷನ್ಸ್ ಖಂಡಿತ ಇತ್ತು. ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಎಲ್ರಿಗೂ ಹೆಚ್ಚು ಮಾಡ್ತಾರೆ ಅನ್ನೋಂಥ ಇದಿತ್ತು. ಆದರೆ ಏನು ಮಾಡಿದ್ದಾರೆ, ಬ್ಯಾಲೆನ್ಸ್ ಮಾಡಿದ್ದಾರೆ. ಯಾಕೆಂದರೆ ಬರೀ ಅಟ್ಲೀಸ್ಟ್ ಒಂದು ಮಿಡ್ಲ್ ಕ್ಲಾಸ್ಗಾದರೂ ಅನುಕೂಲ ಆಗಲಿ ಅನ್ನೋಂಥ ಒಂದು ಕಾರಣಕ್ಕಾಗಿ. ಯಾಕೆಂದರೆ ರಿಸೋರ್ಸಸ್ಸು ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಪಾಕಿಸ್ತಾನ, ಶ್ರೀಲಂಕಾ ಥರದ ಕ್ರೈಸಿಸ್ಗಳು ಈ ದೇಶದಲ್ಲೂ ಆಗ್ಬಿಡುತ್ತೆ. ಸೊ ಮತ್ತೆ ಅದನ್ನು ನಾವು ಡೆವಲಪ್ಮೆಂಟ್ಗೂ ಹೆಚ್ಚು ಖರ್ಚು ಮಾಡಬೇಕಾಗತ್ತೆ. ಹಣನ ಬರೀ ನಾವು ಕನ್ಸೆಷನ್ಸ್ ಕೊಡ್ತೀವಿ, ಫ್ರೀ ಬೀಸ್ ಕೊಡ್ತೀವಿ ಅನ್ನೋದಕ್ಕಾಗಲ್ಲ. ಹಾಗಾಗಿ ಗ್ರೋತ್ ಓರಿಯೆಂಟೆಡ್ ಅನ್ನು ನೋಡ್ಕೊಳ್ತಾ ಹೋಗಿದ್ದಾರೆ. ಹಾಗಾಗಿ ಇದನ್ನು ನಮಗೆ ನಾವು ಅನ್ಕೊಂಡದ್ ಲೆವೆಲಲ್ಲಿ ಸಹಜವಾಗಿ ಪ್ರತಿಯೊಬ್ಬರು ಅವ್ರವ್ರ ಕ್ಷೇತ್ರದಲ್ಲಿ ನನಗಿನ್ನೂ ಹೆಚ್ಚು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದ್ರೆ ಇದ್ದದ್ರಲ್ಲಿ ಏನ್ ಮಾಡಬಹುದಿತ್ತು ಅದನ್ನ ಖಂಡಿತ ಮಾಡಿ. ಸರ್, ಇದು ಸರ್ವವ್ಯಾಪಿ ಸರ್ವಸ್ಪರ್ಶಿ ಆಯ್ತಾ? ಸ್ವಲ್ಪ ಮಟ್ಟಿಗೆ ಎಸ್. ಓಕೆ ಸರ್, MSMEಗೆ ಅವರು ಒಂದು ಮೇಜರ್ ಏನ್ ಮಾಡಿದ್ದಾರೆ ಅಂದ್ರೆ, ಸರ್ ಪ್ಲೀಸ್ ಆಡ್ ಟು ಇಟ್, ಕೋವಿಡ್ ಸಂದರ್ಭದಲ್ಲಿ ನೀವು ಯಾವ ಆರ್ಡರ್ಗಳನ್ನ ಪೂರೈಕೆ ಮಾಡೋಕ್ಕಾಗಲಿಲ್ಲ, ಅದಕ್ಕಾಗಿ ಫಿನಾನ್ಷಿಯಲ್ ಪೀನಲೈಸೇಷನ್ ಅಂದ್ರೆ ಒಂದು ಆರ್ಥಿಕ ದಂಡವನ್ನ ಏನ್ ಕಟ್ಟಿರ್ತೀರಿ ಅದನ್ನ ಮರುಪಾವತಿಸುವಂತ ಒಂದು ಪ್ರಕ್ರಿಯೆ ಚಾಲ್ತಿಗೆ ತಂದ್ರು ಸರ್. ಆದ್ರೆ MSMEಗೆ ಇದ್ದಿದ್ದು ಕ್ರೆಡಿಟ್ ಬಗ್ಗೆ ಪ್ರಶ್ನೆ, MSMEಗೆ ಇದ್ದಿದ್ದು ಸ್ಕಿಲ್ಗಳ ಬಗ್ಗೆ ಪ್ರಶ್ನೆ. ಆ ಸ್ಕಿಲ್ಲಿಗೆ ಪ್ರತ್ಯೇಕವಾಗಿ ಸ್ಕಿಲ್ ಸೆಂಟರ್ಗಳು ಮಾಡ್ತಿದ್ದಾರೆ ಸರ್ ಅಕ್ರಾಸ್ ಆಲ್ ಸ್ಟೇಟ್ಸ್. ಸೊ MSME ಕ್ಷೇತ್ರಕ್ಕೆ ನಿರೀಕ್ಷೆಯಂತೆ ಆಯ್ತಾ ಅನ್ನೋದು? ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಬಂದಂಥದ್ದು ಯಾವುದೂ ಇಲ್ಲ. ಒಂದು ಅಂದರೆ ಬಿಡ್ಡರ್ಗೆ 95% ಫಾರ್ಫಿಟ್ ಮಾಡೋದನ್ನ ಗೌರ್ಮೆಂಟ್ ಕೊಡುತ್ತೆ ಅಂತ, ಅದೊಂದು ಸಪೋರ್ಟು. ಇದು ಟೆಂಡರ್ ಪಾರ್ಟಿಸಿಪೇಟ್ ಮಾಡೋರು, ಪಬ್ಲಿಕ್ ಸೆಕ್ಟರಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಬೆನಿಫಿಟ್ ಸಿಗುತ್ತೆ, ಎನ್ಮಾಸ್ ಏನು ಸಿಗೋದಿಲ್ಲ. ಆಮೇಲೆ ಇನ್ನು ಒಂದು ನಮಗೆ ಬೆನಿಫಿಷಿಯಲ್ ಅಂದರೆ ಡಿಜಿಲಾಕರ್ ಎಂಟಿಟಿ ಬಂದಾಗ ನಮಗೆ ಮೇಯ್ನ್ ಪ್ರಾಬ್ಲಮ್ ಇದ್ದಿದ್ದು ಡಾಕ್ಯುಮೆಂಟೇಷನು. ಎಲ್ಲ ಕಡೆ ಒಂದೊಂದು ಸಲ ಡಾಕ್ಯುಮೆಂಟ್ ಕೊಡೋದು, ಅದೊಂದು MSME ಸಿಂಗಲ್ ಪರ್ಸನ್ ಬಿಸ್ನೆಸ್ ರನ್ ಮಾಡುವಾಗ ತುಂಬ ಟೈಮ್ ವೇಸ್ಟ್ ಆಗ್ತಿತ್ತು. ಅದಕ್ಕಾಗಿ ಅವರು ಫೆಸಿಲಿಟಿನೇ ತೊಗೊಳ್ತಿರ್ಲಿಲ್ಲ. ಅದಕ್ಕೊಂದು ರಿಯಲಿ ಇಟ್ ಈಸ್ ಅ ವೆಲ್ಕಮ್ ನೋಟ್. ಆಮೇಲೆ CGTMSE ಟ್ರಸ್ಟ್ ಫಂಡಿಗೆ ಏನದರ್ 9 crores ಕಾರ್ಪಸ್ ಫಂಡ್ 9,000 crores ಕೊಟ್ಟಿದ್ದಾರೆ. ಸ್ವಲ್ಪ CGTMSE ಸ್ವಲ್ಪ ಲಿಬರಲೈಸ್ ಆಗ್ಬೋದು, ಬ್ಯಾಂಕ್ಗಳು ಫೈನಾನ್ಸ್ ಮಾಡ್ಬೋದು ವಿದೌಟ್ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅಂದ್ಕೊತೀನಿ. ಅದು ಬಿಟ್ಟರೆ ನಮ್ಮದು ಡಿಮಾಂಡ್ಸ್ ಕೊಟ್ಟಿದ್ವಿ ನಾವು, ಅಂಥದ್ದೇನು
ಮೇಜರ್ ಡಿಮಾಂಡ್ ಮೀಟ್ ಆಗಲಿಲ್ಲ. MSME ಬಗ್ಗೆ ಒಂದು Please, add to it. ನೀವು ಅದೇ ಅಲ್ಲ ಈ ಆ್ಯಕ್ಚುಲಿ ಈ ಕೋವಿಡ್ ಟೈಮಲ್ಲಿ ಯಾರು ಡಿಫಾಲ್ಟ್ ಮಾಡಿದಾರೋ ದೇ ಆರ್ ನಾಟ್ ಬೀನ್ ಏಬಲ್ ಟು ಸ್ಯಾಟಿಸ್ಫೈ ದಿ ಕಾಂಟ್ರಾಕ್ಟ್ ಆಬ್ಲಿಗೇಷನ್ಸ್. ಅವರಿಗೆ ಮೋಸ್ಟ್ ಆಫ್ ದ ಪೀಪಲ್ ಗಾಟ್ ರಿಲೀಫ್ ಅಂಡರ್ ದ ಫೋರ್ಸ್ ಮೆಜೂರ್ ಕ್ಲಾಸ್ ಆಲ್ರೆಡಿ. ಯಾಕಂದರೆ ದೇರ್ ಆರ್ ಮೋಸ್ಟ್ ಆಫ್ ದ ಕಾಂಟ್ರಾಕ್ಟ್ಸ್ ವಿಲ್ ಹ್ಯಾವ್ ಎ ಫೋರ್ಸ್ ಮೆಜೂರ್ ಕ್ಲಾಸ್. ಮೀನ್ಸ್ ಥಿಂಗ್ಸ್ ವಿಚ್ ಆರ್ ಬಿಯಾಂಡ್ ಯುವರ್ ಕಂಟ್ರೋಲ್ ಇದ್ರೆ ದಿ ಕಾಂಟ್ರಾಕ್ಟ್ ನೀಡ್. ನನಗೆ ನನ್ನ ವೀಕ್ಷಕರಿಗೆ ತಿಳಿಸಲ್ಲ, ಫೋರ್ಸ್ ಮೆಜೂರ್ ಅಂದ್ರೆ ಇವಾಗ ನಾವು ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪನಿಂಗ್ ಸಮಸ್ಯೆಗಳಾದರೆ ನಾವು ಇವಾಗ ಇಂಪೋರ್ಟ್ ಮಾಡ್ತೀವಿ. ನಾವು ಯುದ್ಧ ಬಂದ್ಬಿಟ್ಟಿದೆ ಬಿಟ್ವೀನ್ ಯುಕ್ರೇನ್ ಅಂಡ್ ರಷ್ಯಾ ನಿಂತೋಯ್ತು, ಇಲ್ಲ ಶಿಪ್ ಮುಳುಗೋಯ್ತು. These are force majeure, so most of the things were already covered. But I was surprised why Nirmala Sitharaman ji actually had to make this, because most of the large industries, they understand this and they were quite liberal in this. Agreement nallene ಒಂದು clause ಇರುತ್ತೆ ಸರ್, ಅದು force majeure ಇರುತ್ತೆ. ನಮ್ಮಲ್ಲೇ ಒಂದು ಆಗಿತ್ತು. They were quite ಸೇಲಿಗೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗೆ some supplies we had contracted. Under force majeure, we said it's not possible. They were quite agreeable for that. And they said, okay, we will extend your time anta helidru. Adrinda most of these SMEs were, out of that contractual obligation. But ಏನಾದರೂ ಸ್ಪೆಸಿಫಿಕ್ ರಿಕ್ವೆಸ್ಟ್ ಟು ಸ್ಪೆಸಿಫಿಕ್ ಏನಾದರೂ ಬಂದಿದೆಯೋ ಅನ್ನೋ ಗೊತ್ತಿಲ್ಲ ಅವ್ರಿಗೆ, ಅದರಿಂದ ಹೇಳಿದ್ದಾರೆ. ಬಟ್ ಮೋಸ್ಟ್ ಆಫ್ ಇಟ್ ಇಸ್ ಬೀನ್ ಆಲ್ರೆಡಿ ಟೇಕನ್. ಇನ್ನೊಂದು ಕೊರತೆ ಇದ್ದಿದ್ದು ಟೆಕ್ ಇನ್ಫ್ರಾ, ಈ ತಂತ್ರಜ್ಞಾನಕ್ಕೆ ಬೇಕಾದಂಥ ಸೌಕರ್ಯವನ್ನ MSME ಸಂಬಂಧಿತ MSME ದೃಷ್ಟಿಯಿಂದ ನಿರ್ಮಾಣ ಮಾಡುವಂಥ ಒಂದು ಬೇಡಿಕೆ ಇತ್ತು. ಅದನ್ನ ಟಚ್ಚೇ ಮಾಡಲಿಲ್ಲ ಅಂತ ಅನ್ನಿಸ್ತು ಸರ್. ಇಬ್ರು ಶೆಟ್ಟಿ ಸರ್ ಮತ್ತೆ ಮುರಳೀಧರ್ ಡಿಜಿ ಲಾಕರ್ ಮಾಡಿದ್ದಾರೆ, ಇವಾಗ ಡಿಕ್ರಿಮಿನಲೈಸ್ ಮಾಡಿದ್ದಾರೆ, ಕಾಂಪ್ಲಯನ್ಸಸ್ ಸ್ವಲ್ಪ ಸಿಂಪ್ಲಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಆಲ್ 7,000 ಎನಾಕ್ಟ್ಮೆಂಟ್ಸನ್ನು ನಾವು ರಿಪೀಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಈಚ್ ದೇ ಆರ್ ಗೋಯಿಂಗ್ ಸ್ಟೆಪ್ ಒನ್ ಬೈ ಒನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ಯಾವಾಗಲೂ ನಾನೇನು ಅಂತೀನಂದರೆ, MSMEಸ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಎಷ್ಟು ಚೇಂಜಸ್ ತರಲಿಕ್ಕೆ ಆಗುತ್ತೋ ಅದನ್ನು ಫಾಸ್ಟ್ ಟ್ರ್ಯಾಕ್ ಮಾಡ್ತಾನೆ ಇದ್ದಾರೆ ಅವರು. ಬಟ್ ಏನಪ್ಪ ಅಂದರೆ MSMEs ಹ್ಯಾವ್ ಟು ಡೀಲ್ ವಿತ್ ಸ್ಟೇಟ್ ಗೌರ್ಮೆಂಟ್ಸ್ ಇನ್ ಎ ಲಾರ್ಜ್ ಎಕ್ಸ್ಟೆಂಟ್. ಎಲ್ಲದಕ್ಕೂ ರೈಟ್ ಫ್ರಮ್ ವಿಲೇಜ್ ಪಂಚಾಯತಿಂದ ತಗೊಂಡು ಸ್ಟೇಟ್ ಗೌರ್ಮೆಂಟು, ಎಲೆಕ್ಟ್ರಿಸಿಟಿ ಬೋರ್ಡು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಇವ್ರದೇ ಪ್ರಾಬ್ಲಮು ಕಂಪ್ಲೈನ್ಸಸ್ ಇರುತ್ತೋ ಹೊತ್ತು ಬೇರೆ ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಕಂಪ್ಲೈನ್ಸಸ್ ಕಡಿಮೆ ರಿಲೇಟಿವ್ಲಿ ನಾನು ಹೇಳೋದು. ಅನ್ಲೆಸ್ ಯು ಆರ್ ಎ ಲಾರ್ಜರ್ MSME ವೇರ್ ಯು ಗಾಟ್ 250 crores ಟರ್ನ್ ಓವರ್, ಇಂಪೋರ್ಟ್ ಮಾಡ್ತೀರಾ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂದರೆ ಯು ಹ್ಯಾವ್ ಚಾಲೆಂಜಸ್ ಆನ್ ದಸ್ ಕಂಪ್ಲೈನ್ಸಸ್. ಬಟ್ ಸ್ಮಾಲರ್ MSMEs, ಮೈಕ್ರೋ ಇಂಡಸ್ಟ್ರೀಸ್ಗೆ to a great extent only the state governments. But I will qualify my statement, finances ತುಂಬ ದೊಡ್ಡದು ಇಶ್ಯೂ ಆಲ್ ಮೈಕ್ರೋ ಇಂಡಸ್ಟ್ರೀಸ್ಗೆ. ಅದರ ಬಗ್ಗೆ we already discussed in the opening remarks itself how MSMEs sometimes shy away from approaching the banks, and banks also have challenges, and MSMEs also have challenges. ಈ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಎನ್ಹಾನ್ಸ್ ಮಾಡಿದ್ದಾರೆ ಅವ್ರು ಹೇಳಿದಾಗ, ಅದು to some extent it will help, but they have not gone the whole way. But there is still scope to improve. But to a great extent ನನಗೇನಂತಂದರೆ ಸ್ಟೇಟ್ ಗೌರ್ಮೆಂಟ್ ಶುಡ್ ಗೆಟ್ ಇನ್ವಾಲ್ಡ್ ಅಂತ ಅನಿಸುತ್ತೆ. ಆಯ್ತು ಶ್ರೀಧರ್ ಸರ್, ಸ್ಲ್ಯಾಬಿನ ರಿವಿಷನ್ ಏನಾಗಿದೆ? ಆರ್ ಯು ಕನ್ವಿನ್ಸ್ ಸರ್? ಅಂದರೆ actually slabs revision normal up to 7 lakhs practically you don't land up in paying taxes. rebate ಕೊಟ್ಟಿದ್ದಾರೆ ಅಂತೆ. once you cross up to that limit ಅಂತ it goes under the rebate. In effect, right, the lowest tax limit has raised from 5 to 7 lakhs. 7 lakh ಈ ಥರ ಆಗಿಬಿಟ್ಟಿದೆ. ಸೊ ದಟ್ ಈಸ್ one area of that. And the new tax regime ಅಲ್ಲಿ ಸ್ವಲ್ಪ ಚೇಂಜಸ್ ಆರ್ ದೇರ್ ವಿಚ್ ಇಸ್ more taking care of the whole thing. ಆದರೆ ಮೇಜರ್ ಇಶ್ಯೂ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ದಟ್ ದಿ ಕಂಪ್ಲೈನ್ಸಸ್ 39,000 ಕಂಪ್ಲೈನ್ಸ್ಗಳನ್ನ complaints increased. Okay. And then disposal fast speed at which the returns are processed. That is becoming within 24 hours. ನೀವು ಫೈಲ್ಸ್ ಬೆಳಗ್ಗೆ ಫೈಲ್ ಮಾಡಿದ್ರೆ ಬೈ ಆಫ್ಟರ್ನೂನ್ ಯು ವಿಲ್ ಗೆಟ್. ಇಟ್ ಈಸ್ ಸಮಥಿಂಗ್ ಲೈಕ್ ಯು ಅಪ್ಲೈ ಟುಮಾರೋ ಯು ಗೆಟ್ ದಿ ರಿಪ್ಲೈ ಯೆಸ್ಟರ್ಡೇ, ಸಮಥಿಂಗ್ ಲೈಕ್ ದಟ್ ಮಾಡೋಣ ಅಂತೆ. ಓಕೆ, ನಾವು ಆ್ಯಸ್ ಫಾರ್ ಆಸ್ ದ ಪ್ರೊಫೆಷನಲ್ ದಟ್ ಈಸ್ ಪ್ರಿಸಂಪ್ಟಿವ್ ಟ್ಯಾಕ್ಸ್ ಅಂತ. ಯಾಕಂದರೆ ಸರ್ಟನ್ ಬಿಸ್ನೆಸಸ್ ಆರ್ ದೇರ್ ವೆರ್ ಯು ಕಾಂಟ್ ಮೇಂಟೈನ್ ಡೇ ಟು ಡೇ ಥಿಂಗ್ಸ್ ಆ್ಯಂಡ್ ಆಲ್, ಆ್ಯಂಡ್ ಅದು ಲಿಮಿಟ್ 15 lakhs to 75 lakhs ಹೇಳಿದ್ದಾರೆ. ಇಟ್ ಈಸ್ ಅ ಫೇರ್ಲಿ 2 crores to 3 crores. That is for MSME limits.
ಅಲ್ಲ MSMEಗೆ ಪ್ರೆಸೆಂಟಿವಲ್ಲಿ ಲಿಮಿಟ್ ಫಾರ್ ಮೀಡಿಯಂ ಸ್ಕೇಲ್ ಅಂಡ್ ಆಲ್ ಫ್ರಮ್ 2 crores to 5 lakh ಟರ್ನ್ ಓವರ್ ಮಾಡಿದ್ದಾರೆ. 3 crores to 3 crores 3 crores turnover. 50 lakh ಒಂದು ಮತ್ತೆ ಅದು 2 crore ಒಂದು divide ಮಾಡಿ. Professionals ಗೆ professionals. Professional it has become from because being a professional my eye was more on that. ನಿಮಗೆ 50 to 70. 50 to 70. Professional it has become 50 cent is quite a bit. Quite. In the sense you don't have to bother about maintenance of books of accounts. But non-professionals ಗೆ 3 crores ಮಾಡಿದ್ದಾರೆ, that's a good thing. ಅಲ್ಲ, ಅದು industry-ಗೆ. It's a fair enough. Industry, Fair enough transport, ಬೇಕಾದಷ್ಟು whatever. ಅದಲ್ಲೇ ಒಂದು ಪ್ರೊವಿಷನ್ ಹಾಕಿದ್ದಾರೆ. ಯುವರ್ ಕ್ಯಾಶ್ should be less than 5%. Fair, correct. That's fair enough. Fair enough. Fair Right. enough onto that. ಸುರೇಶ್ ಸರ್ ಕೊಟ್ರಾ ESOP ಬಗ್ಗೆ ನಿರೀಕ್ಷೆ ಇತ್ತು. And one more point Capital which I gain want, ಬಗ್ಗೆ, which I could have as per the senior citizens are concerned. Yeah. Because myself being a senior citizen, a lot of senior citizens have asked me about this part. ಈಗ ಏನಂದ್ರೆ ಇಂಟ್ರೆಸ್ಟ್ ರೇಟ್ ಬಗ್ಗೆ ಏನು ಹೇಳಿಲ್ಲ. See now what happens as the inflation goes up, the ultimately senior citizens are living mostly on the investment and the interest that is coming from the bank. ಅದು ಡಿಪ್ರಿಷಿಯೇಟ್ ಆಗುತ್ತೆ. ಒನ್ಸ್ ಇನ್ಫ್ಲೇಷನ್ ಹೋಗಿದ್ರೆ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗುತ್ತೆ. ಕಾಂಪನ್ಸೇಷನ್ ಆಫ್ ದ ಡಿಪ್ರಿಸಿಯೇಷನ್ ಆಫ್ ದ ಮನಿ ಅದ್ರ ಬಗ್ಗೆ ಒಂದು ಇನ್ಕ್ರೀಸ್ ಆಗಿದ್ರೆ ಅದು ದಟ್ ಬಿಕಮ್ಸ್ ಹೇಳಿದ್ದಾರೆ ಸರ್, ಈ ಸೀನಿಯರ್ ಸಿಟಿಸನ್ಗೆ 30 lakhs ಈಸ್ ದ ಹೈಯೆಸ್ಟ್ ಲಿಮಿಟ್ ಫಾರ್ ದಟ್ ಪ್ರಿಫರೆನ್ಷಿಯಲ್ ಇಂಟ್ರೆಸ್ಟ್ ರೇಟ್ ರೆಜಿಮ್ ಅಲ್ಲಿ ಫ್ರಮ್ ದೇ ಹ್ಯಾವ್ ಟೇಕನ್ ಇಟ್ ಫ್ರಮ್ 15 lakhs to 30 lakhs. 0.5% ಏನಿದೆ ಅದು ಇರುತ್ತೆ. senior citizens. That's mainly question is that when they live on the bank interest rate ಮಾಡಿದ್ರೆ, so they require more flow of money into that. Because today if I'll get about 20 lakhs as my pensionary benefits, I put it in the bank with expecting that this much money I will get. If the appreciation of the money itself or the interest I'm getting is going to be less than the inflation rate, then ultimately I'm not able to see, and ultimately things are also going up. So it becomes difficult. That's why ರೇಟ್ ಜಾಸ್ತಿ ಆಗ್ತಾ ಇದೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಇದೆ, ಇನ್ಫ್ಲೇಷನ್ ರೇಟ್ ಕಿನ್ನ ಕಡಿಮೆ ನನ್ನ ಇಂಟ್ರೆಸ್ಟ್ ಬಂದ್ಬಿಟ್ರೆ it is zero, less than negative. See, for example, suppose same money with 1 lakh of rupees what I can buy today, for the same thing if I have to pay 2 lakhs of rupees, I should get interest at least to that extent to take care of that part, basic limits. So that ಕಾಸ್ಟ್ area ಆಫ್ ಲಿವಿಂಗ್ ಜಾಸ್ತಿ ಆದಾಗ ಇಂಟ್ರೆಸ್ಟ್ ಕೂಡ ಡಬಲ್ ಮಾಡಿದ್ದಾರೆ. ಐ ಥಿಂಕ್ ಕಾನ್ಷಿಯಸ್ಲಿ ವುಮೆನ್ ಸೇವಿಂಗ್ ಸ್ಕೀಮ್ಗೆ ಫ್ರಮ್ 10 lakhs to 20 lakhs ಸಿಂಗಲ್ ವುಮೆನ್, ಆ್ಯಂಡ್ ಪೆನ್ಷನರ್ಸ್ಗೆ ಸೀನಿಯರ್ ಸಿಟಿಸನ್ಸ್ಗೆ ಫ್ರಮ್ 15 lakhs to 30 lakhs ಮಾಡಿದ್ದಾರೆ. ಆಮೇಲೆ ಮಂತ್ಲಿ ಇನ್ಕಮ್ ಸ್ಕೀಮ್ ಇರೋರಿಗೆ 9 lakhs ಮಾಡಿದ್ದಾರೆ ಇಫ್ ಇಟ್ ಇಸ್ ಎ ಸಿಂಗಲ್ ಪರ್ಸನ್. ಇಫ್ ಇಟ್ ಇಸ್ ಎ ಜಾಯಿಂಟ್ ದೇ ಹ್ಯಾವ್ ಮೇಡ್ 15 lakhs. ಸೊ ಐ ಥಿಂಕ್ ದಟ್ ಏರಿಯಾ ವಿಚ್ ದೇ ಈ ಹೋದ 4-5 ವರ್ಷದಲ್ಲಿ ಏನು ಚೇಂಜಸ್ ಮಾಡಿಲ್ಲ, ಇವಾಗ ಮಾಡಿದ್ದಾರೆ. I think we should appreciate that part, taking cognizance of that. Still it doesn't satisfy the senior citizen. Already they have been suffering for this. 7% ಬರುತ್ತೆ. Only this should have taken better care of ಅಂತ. But ಓಕೆ ಮಾಡಿದ್ದಾರೆ ಸರ್. ಸ್ಟಾರ್ಟ್ಅಪ್ ಅಲ್ಲಿ ಡಿಮ್ಯಾಂಡ್ ಇದ್ದಿದ್ದು ಸ್ಟಾರ್ಟ್ಅಪ್ ಕ್ಲಸ್ಟರ್ಗಳ ಘೋಷಣೆ ಮಾಡಿ ಸಂಶೋಧನೆ ಮತ್ತೆ ಅಭಿವೃದ್ಧಿ ಅನ್ನೋ ಆ ಘಟಕ ಏನಿದೆ ಅದಕ್ಕೆ ಜಾಸ್ತಿ ಉತ್ತೇಜನೆ ನೀಡುವಂಥ ಆರ್ಥಿಕ ಅನುದಾನವನ್ನ ಕೊಡಿ, ಈ ನಿಯಮಗಳನ್ನು ಒಂದು ರೀತಿನಲ್ಲಿ ಸ್ಟ್ರೀಮ್ಲೈನ್ ಮಾಡಿ ಲೈಸೆನ್ಸ್ ಪಡ್ಕೊಳ್ಳೋ ಪ್ರಕ್ರಿಯೆನ ಸುಲಭಗೊಳಿಸಿ, ESOPಗಳ ಬಗ್ಗೆ ಇತ್ತು ಇನ್ಸೆಂಟಿವೈಸ್ ಮಾಡಿ, ಸಿಂಪ್ಲರ್ ಟ್ಯಾಕ್ಸ್ ರೆಜಿಮ್ಗಳಿರಲಿ, ಪ್ರತಿಭೆನ ಉಳಿಸ್ಕೋಬೇಕು ಅಂದರೆ ನೀವು ಇಂಥವನಿಗೆ ಗಳಿಸುವಂಥ ಅವಕಾಶ ಜಾಸ್ತಿ ಮಾಡಬೇಕು. ಸರ್ ಹೀಗೆ ಇನ್ನೊಂದು 10 ಬರ್ಕೊಂಬಂದಿದ್ದೀನಿ ನಾನು, ಬಟ್ ನೀವೇ ಹೇಳಿ ಸರ್, ನಿಮಗೇನು ಅನ್ನಿಸ್ತು ಸರ್? ಇಲ್ಲಿ ಒಂದು ಸ್ಟಾರ್ಟಪ್ ಪರ್ಸ್ಪೆಕ್ಟಿಂದ ಅವರು ಒಂದು ನಿಮ್ಮ ಕೇಪಬಿಲಿಟಿ ಇಂಪ್ರೂವ್ಮೆಂಟ್ ಬೇಕು. ಅದನ್ನು ಇನ್ಫ್ಯಾಕ್ಟ್ ಇಫ್ ಯು ಲುಕ್ ಅಟ್ ದ ಬಜೆಟ್ ಕೇಪಬಿಲಿಟಿ ಇಂಪ್ರೂವ್ಮೆಂಟ್ಗೆ ಜಾಸ್ತಿ ಕೊಟ್ಟಿದ್ದಾರೆ, ವಿಚ್ ಇಸ್ ದ ಕಂಟಿನ್ಯೂಯೇಷನ್ ಆಫ್ ಲಾಸ್ಟ್ ಇಯರ್, ರೈಟ್? ನೀವು ಇನ್ಫ್ಯಾಕ್ಟ್ ಫಸ್ಟ್ ಅರ್ಧ ಗಂಟೆ ಕೇಪಬಿಲಿಟಿ ಬಗ್ಗೆನೇ ಮಾತಾಡಿದ್ದೀವಿ, ರೈಟ್? ವಿಚ್ ಇಸ್ ಒನ್ ವೆರಿ ವೆರಿ ಗುಡ್ ಥಿಂಗ್. ಲೆಟ್ಸ್ ಸ್ಟಾರ್ಟ್ ವಿತ್ ದಟ್. ಇನ್ನೊಂದು ವಿಶೇಷ ಏನು ಅಂದರೆ ಈ ಬಜೆಟಲ್ಲಿ ಸಾಮಾನ್ಯ ಸ್ಟಾರ್ಟಪ್ ಈಸ್ ಒನ್ ಮೋರ್ ವರ್ಟಿಕಲ್ ಅಂತ. ಬಟ್ ಈ ಸಲ ನೀವು ನೋಡಿದ್ರೆ ಇನ್ಫ್ಯಾಕ್ಟ್ ನಾನು ಅದನ್ನೇ ಟ್ವೀಟ್ ಮಾಡ್ತಾ ಇದ್ದೆ, ಪ್ರೈಮ್ ಮಿನಿಸ್ಟರ್ ಬಜೆಟ್ ಯಾರೋ VC ಮಾತಾಡ್ತಾ ಇರೋ ಹಾಗಿತ್ತು. AI ಎನೇಬಲ್ಮೆಂಟು, the kind of technology jargons that are being used by the finance minister is pretty much AI in India and AI work for India ಅಂತ, ರೈಟ್? ಇದು ಒಳ್ಳೆ VC ಲ್ಯಾಂಗ್ವೇಜ್, ಇಷ್ಟು ದಿನ ನಾನು ಇದು ಅಂತ ಹೇಳ್ತಾ ಇದ್ವಿ. ಸೊ ಸ್ಟಾರ್ಟಪ್ ಏನಿದೆ, ದ ಕಾನ್ಸೆಪ್ಟ್ ಆಫ್ ಸ್ಟಾರ್ಟಪ್ ಈಸ್ ಇಂಟಿಗ್ರೇಟೆಡ್ ವಿತ್ ದ ಹೋಲ್ ಬಜೆಟ್. ನೀವು ಅಗ್ರಿಕಲ್ಚರ್ಗೆ ಮಾತಾಡಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ನಾವು ಮಾತಾಡಲಿಲ್ಲ, ತುಂಬ ಇಂಪೋರ್ಟ್ ಇದೆಲ್ಲ. ಸೊ ದೇರ್ ಈಸ್ ಸಮ್ ವ್ಯಾಲ್ಯೂ ದೇರ್. ಬಟ್ ಈ ESOPದು ನಾವು ಚಿದಂಬರಂ ಕಾಲದಿಂದಲೂ ಹೇಳ್ತಾ ಇದ್ದೀವಿ, ದಿಸ್ ಈಸ್ ಸಮಥಿಂಗ್ ವಿಚ್ ನೋ ಒನ್ ಹ್ಯಾಸ್ ಟಚ್. ಐ ಡೋಂಟ್ ನೋ ಯಾಕೆ ಅಂತ ಗೊತ್ತಿಲ್ಲ. ಎರಡನೇದು, ಸ್ಟಾರ್ಟಪ್ ಇನ್ವೆಸ್ಟ್ಮೆಂಟ್ ಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಟ್ಯಾಕ್ಸ್ನ ಮೇಕ್ ಇಟ್ ಇನ್ ಲೈನ್ ವಿತ್ ದ ಪಬ್ಲಿಕ್ ಮಾರ್ಕೆಟ್ಸ್ ಅಂತ ಅವತ್ತಿಂದ ಡಿಮ್ಯಾಂಡ್ ಇದೆ, ಅದು ಆಗಿಲ್ಲ. ಸೊ
as far as the ಒಂದು ಆಪರ್ಚುನಿಟಿ ಏನಿತ್ತು ನಮಗೆ ದುಡ್ಡು ವಾಪಸ್ಸು ಬೇರೆ ಎಲ್ಲ ದೇಶ, ಐ ಮೀನ್ the whole world is looking into India as a startup capital now, because this is where the action is. So there was lot of capital which can get into in India if they had simplified the tax regime. That's an opportunity missed. But otherwise I think the trend overall scope ಏನಿದೆ that is in the positive direction. ಅಂದ್ರೆ ಸ್ಟಾರ್ಟ್ಅಪ್ ಅಂತ ಹೇಳ್ದೇ ಇದ್ರು ಕೂಡ ಬೇರೆ ಬೇರೆ ವಲಯ ಕ್ಷೇತ್ರಗಳಿಗೆ ತಂತ್ರಜ್ಞಾನದ ಸ್ಪರ್ಶ ಅಳವಡಿಕೆ ಅಂತ ಹೇಳೋದ್ರ ಮೂಲಕ ಅವರೇ ಯಾವ ರೀತಿ ಒತ್ತು ಕೊಡ್ತಿದ್ದಾರೆ ಟೆಕ್ನಾಲಜಿಗೆ ಅಂತ ನಾವು ಹೇಳ್ಬೋದು. ಈ ಕೃತಕ ಬುದ್ಧಿಮತ್ತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದರ ಬಳಕೆ ಇವತ್ತು ಯಾವ್ದ್ರಲ್ಲಿ ಇಲ್ಲ ಸರ್. ವೆದರ್ ನ ಪ್ರೆಡಿಕ್ಟ್ ಮಾಡೋದ್ರಿಂದ ಹಿಡಿದು ಒಂದು ರೈತ ಬಿತ್ತನೆ ಮಾಡೋ ಬೀಜದ ಔಟ್ಪುಟ್ ಪಾಸಿಬಿಲಿಟಿಯಿಂದ ಹಿಡಿದು ಅಷ್ಟೇ ಅಲ್ಲ, ಅವರು ಒಂದು ಲೆವೆಲ್ ಹೋಗಿ ಅವರು AI ನ ಮೆಡಿಕಲ್ ಅಲ್ಲಿ, ಅಗ್ರಿಕಲ್ಚರ್ ಅಲ್ಲಿ ಮತ್ತೆ ಸಸ್ಟೈನಬಲ್ ಲಿವಿಂಗ್ ಮೇಲೆ ಅಂದ್ರೆ ದೇ ಹ್ಯಾವ್ ಥಾಟ್ ಥ್ರೂ ದಿಸ್, ರೈಟ್? ಸ್ಟಾರ್ಟ್ಅಪ್ ಅವ್ರು ಹೇಳಿರೋ ಎಲ್ಲ ಎಲಿಮೆಂಟ್ ಅಲ್ಲೂ ಸ್ಟಾರ್ಟ್ಅಪ್ಸ್ ಕ್ಯಾನ್ ಗೋ ಅಂಡ್ ಗೆಟ್ ಸಮ್ ವ್ಯಾಲ್ಯೂ ಔಟ್ ಆಫ್ ಇಟ್. ಇವತ್ತು ನೀವು R&D ಯೂನಿಟ್ಸ್ ಎಲ್ಲ ಹೇಳಿದ್ರೆ 100 R&D ಯೂನಿಟ್ಸ್ ಎಲ್ಲ ದೇರ್ ಇಸ್ ಲಾಟ್ ಆಫ್ ಎಂಗೇಜ್ಮೆಂಟ್. ನಂದು ಸ್ಟಾರ್ಟ್ಅಪ್ಸಲ್ಲಿ ನಾನು ವಿಶೇಷವಾಗಿ ನೋಡೋದು ಎಜುಕೇಷನಲ್ ಲೆವೆಲಲ್ಲಿ, ಅಂದರೆ ಸ್ಟೂಡೆಂಟ್ಸನ್ನು ಸ್ಟಾರ್ಟ್ಅಪ್ಸ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇರೋದು. ಆ ಪರ್ಸ್ಪೆಕ್ಟಿವಿಂದ ದೇರ್ ಈಸ್ ಲಾಟ್ ಆಫ್ ಎಂಕರೇಜ್ಮೆಂಟ್ ಹಿಯರ್. ಬಟ್ ಇನ್ವೆಸ್ಟ್ಮೆಂಟ್ಗೆ ಇಫ್ ದೇ ಹ್ಯಾಡ್ ಲುಕ್ಡ್ ಇನ್ ಟು ದ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್, ರೈಟ್, ಆ್ಯಂಡ್ ಲುಕ್ಡ್ ಅಟ್ ಗೆಟಿಂಗ್ ಮೋರ್ ಇನ್ವೆಸ್ಟ್ಮೆಂಟ್ ಫ್ರಮ್ ದ ಮಾರ್ಕೆಟ್, ಇಟ್ ವುಡ್ ಹ್ಯಾವ್ ಹೆಲ್ಪ್. ಬಟ್ ಇನ್ನೊಂದೇನು ಅಂದರೆ ಬಿಕಾಸ್ ಬಿಗ್ಗೆಸ್ಟ್ ಇನ್ಕಮ್ ಟ್ಯಾಕ್ಸ್ ಬ್ರಾಕೆಟ್ ಕಮ್ಮಿ ಆಗಿರೋದ್ರಿಂದ ದೇರ್ ಈಸ್ ಲಾಟ್ ಮೋರ್ ಮನಿ ಆ್ಯಂಡ್ ಆಲ್ ದೋಸ್ ಕ್ಯಾಪಿಟಲ್ ವಿಲ್ ಬಿ interesting for startups. ಅಲ್ಲ, in any case sir ಇದು ಹೇಳಿದಾಗೆ the whole presentation they have touched lot of areas where in a normal conventional budget ನಾವು ಎಕ್ಸ್ಪೆಕ್ಟು ಮಾಡೋದಿಲ್ಲ. ಆ ಥರ ಡೀಪ್ ಹೋಗ್ಬಿಟ್ಟು ಬೇಕಾದ ಸೆಕ್ಟರ್ಸಲ್ಲಿ ದೇ ಹ್ಯಾವ್ ಟಚ್ಡ್. ಈವನ್ ಅವರು ಒಂದು ಹೇಳ್ತೀನಿ ನೋಡಿ, ಕೋಸ್ಟಲ್ ಟ್ರಾನ್ಸ್ಪೋರ್ಟ್ ಫಾರ್ ವೆಹಿಕಲ್ ಟ್ರಾನ್ಸ್ಫರ್ ಅಂತಾನು ಹೇಳಿದ್ದಾರೆ. ದಟ್ ಮೀನ್ಸ್ ಲಾಟ್ ಆಫ್ ಥಾಟ್ ಪ್ರಾಸೆಸ್ ಹಸ್ ಗಾನ್ ಇನ್ ಪ್ರಿಪೇರಿಂಗ್ ದಿ ಬಡ್ಜೆಟ್ ಇಂಡಿವಿಜುವಲ್ ಐಟಮ್ಸ್. ಬಟ್ ನನಗೆ ಎನಿ ಬಡ್ಜೆಟ್ ವೇರ್ ಲಾಟ್ ಆಫ್ ನ್ಯೂ ಥಿಂಗ್ಸ್, ಹೊಸ ಐಡಿಯಾಗಳು, ಹೊಸ ಸ್ಕೀಮ್ಸು ಎಲ್ಲೆಲ್ಲಿ ತರ್ತಾರೋ ಅವರು. ನಮ್ಮ ಸರ್ಕಾರದಲ್ಲಿ ಈ ಬ್ಯಾಂಡ್ ವಿಡ್ತ್ ಇದೆಯಾ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಂತ ಒಂದು ಪ್ರಶ್ನೆ. ಯಾಕಂದರೆ ನೀವು ಸರ್ಕಾರದಲ್ಲಿ ಕೆಲಸ ಮಾಡೋರನ್ನ ನೋಡಿದ್ರೆ ರೀಸೆಂಟಾಗಿ ಸರ್ಕಾರದಲ್ಲಿ ಯಂಗ್ಸ್ಟರ್ಸ್ ಜಾಸ್ತಿ ಸೇರ್ತಾ ಇಲ್ಲ. ಐ ಮೀನ್ ಆವ್ರೇಜ್ ಏಜ್ ಆಫ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇಸ್ ಮಚ್ ಹೈಯರ್, 40-45 ಇರ್ಬೋದೇನೋ. ಅವರಿಗೆ ಈ ಡಿಜಿಟಲ್ ಟೆಕ್ನಾಲಜಿ ಇದು ಅಳವಡಿಸ್ಕೊಂಡು ಹೋಗ್ಬೇಕಾದ್ರೆ ಚಾಲೆಂಜ್, ಬಿಗ್ ಚಾಲೆಂಜ್. ಆನ್ ಟಾಪ್ ಆಫ್ ಇಟ್ ಎಷ್ಟು ಸ್ಕೀಮ್ಸ್ ಅಂದರೆ ಇಟ್ಸ್ ಐ ಮೀನ್ ನ್ಯೂ ಸ್ಕೀಮ್ಸ್ ನೋಡಿಬಿಟ್ರೆ ಒಂದು 20-25 ಕೈಂಡ್ ಆಫ್ ನ್ಯೂ ಥಿಂಗ್ಸ್ ವಾಟ್ ದೇ ವಾಂಟ್ ಟು ಡೂ ಇಂಟ್ರೊಡ್ಯೂಸ್. ಇಟ್ಸ್ ಎಕ್ಸ್ಟ್ರೀಮ್ಲಿ ಚಾಲೆಂಜಿಂಗ್. ಇವಾಗ ಡಾಟಾ ಎಂಬಸಿ ಅಂತ ಏನಕ್ಕೆ ಕರೀತಾರೆ. ಆಮೇಲೆ ಒಂದು ಐ ಕ್ಯಾನ್ ರೀಡ್ ಔಟ್ ಓನ್ಲಿ ಒನ್ ಐಟಮ್ ನಾನು ಹೇಳೋದೇನೆಂದರೆ, ಬಟ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನಿನ್ನೆ ಬೇರೆ ಚಾನಲ್ ಇದು ಹೇಳ್ತಾ ಇದೆ, ಬಿಗ್ಗೆಸ್ಟ್ ಜಾಬ್ ಕ್ರಿಯೇಟರ್ ದ ಹೋಲ್ ವರ್ಲ್ಡ್ ಈಸ್ ದ ಸೆಕ್ಟರ್ ಆಫ್ ಟೂರಿಸಮ್. ಯಾವಾಗಲೂ ಟೂರಿಸಮ್ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇರಲಿಲ್ಲ. ಬಟ್ ಈ ಬಡ್ಜೆಟಲ್ಲಿ 3 ಕಡೆ ಹೇಳಿದ್ದಾರೆ ಟೂರಿಸಮ್ ಬಗ್ಗೆ. ನಾವು ವಿ ವಿಲ್ ಡೆವಲಪ್ ಸೋ ಮೆನಿ ಟೂರಿಸಮ್ ಸ್ಪಾಟ್ಸ್, ಇಟ್ ವಿಲ್ ಬಿ ಟೂರಿಸಮ್, ಇಟ್ ವಿಲ್ ಬಿ ಇಂಟ್ರೊಡ್ಯೂಸ್ ಮಾಡ್ತೀವಿ, ಎನೇಬಲ್ ಇಂಟರ್ನ್ಯಾಷನಲ್ ಅಂಡ್ ಗ್ಲೋಬಲ್ ಟೂರಿಸ್ಟ್ ಅಂಡ್ ಡೊಮೆಸ್ಟಿಕ್ ಅಂಡ್ ಇಟ್ ವಿಲ್ ಬಿ ಎ ಸ್ಟ್ಯಾಂಡ್ ಅಲೋನ್ ಇಂಡಿಪೆಂಡೆಂಟ್ ಎಂಟಿಟಿ ಚೆನ್ನಾಗಿ ಮಾಡ್ತೀವಿ ಅಂತ ಒಂದು ಥಾಟ್ ಪ್ರಾಸೆಸ್ ಕ್ರಿಯೇಟ್ ಮಾಡಿದ್ದಾರಲ್ಲ. ದಾಟ್ ಈಸ್ ಸಮಥಿಂಗ್ ವಿಚ್ ಈಸ್ ಗುಡ್ ಬಿಕಾಸ್ employment today, urban unemployment is one of the highest today. Rural unemployment ginta urban unemployment is high today in our country, because alli there is a stimulus that has offered to them, and lot of people who went there have come back to again cities. Adrinda urban unemployment has become big. ಇವಾಗ ನಿನ್ನೆ ಸರ್ವೆ ನೋಡಿದ್ರೂ ಹೇಳುತ್ತೆ ಅರ್ಬನ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಮೋರ್ ದೆನ್ ಯುವರ್. ಸೊ ಟೂರಿಸಮ್ ಈಸ್ ದ ಬಿಗ್ಗೆಸ್ಟ್ ಫಾರ್ ದ ಗಿವನ್ ಪರ್ಟಿಕ್ಯುಲರ್ ಸಮ್ ಆಫ್ ಮನಿ. ಸರ್ಕಾರದಲ್ಲಿ 1 ಕೋಟಿ ರೂಪಾಯಿ ಇದೆ, ಇಲ್ಲ ಪ್ರೈವೇಟ್ ಎಂಟರ್ಪ್ರಿನರ್ ಹತ್ರ 1 ಕೋಟಿ ರೂಪಾಯಿ ಇದೆ ಅಂದರೆ ನಂಬರ್ ಆಫ್ ಪೀಪಲ್ ಇಟ್ ಕ್ಯಾನ್ ಗಿವ್ ಎಂಪ್ಲಾಯ್ಮೆಂಟ್. ಟೂರಿಸಮ್ ಇಸ್ ದ ಹೈಯೆಸ್ಟ್ ಇನ್ ದ ವರ್ಲ್ಡ್. ಸೊ ಅದರಿಂದ ಇದಕ್ಕೆ ಅವರು ಒತ್ತು ಕೊಟ್ಟಿರೋದು ಇಟ್ಸ್ ಅ ಬಿಗ್ 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 ಬೂನ್ ಸರ್. ಇನ್ಫ್ಯಾಕ್ಟ್ ಈವನ್ ಟೂರಿಸಮ್ ಅಲ್ಲೂ ವಾಪಸ್ಸು ಸ್ಕಿಲ್ ಸೆಟ್ ಅರೌಂಡ್ ಟೂರಿಸಮ್ ಬಿಗ್ಗೆಸ್ಟ್. ಒಂದು ವರ್ಡ್ ನನಗೆ ಒನ್ ಆಫ್ ದ ಐ ಡೋಂಟ್ ನೋ ಹೌ ಟು ರೀಡ್ ದಿಸ್. Normally in all the budgets in last 15-20 years there is so much of
ಟ್ರಸ್ಟ್ ಆನ್ ಪ್ರೈವೇಟ್ ಪಾರ್ಟಿಸಿಪೇಷನ್. ಈ ಬಜೆಟ್ ಅಲ್ಲಿ ದಟ್ ಸಮೋ ಐ ಆಮ್ ನಾಟ್ ಇವನ್ ಏಬಲ್ ಟು ಹಿಯರ್ ದಟ್ ಪಾರ್ಟಿಸಿಪೇಷನ್. ಈವನ್ ಅಲ್ಲ ಸರ್, 10 lakh crore ಏನ್ ಸ್ಪೆಂಡ್ ಮಾಡ್ತಿದ್ದಾರೆ ಅದರಲ್ಲಿ ದೇ ಆರ್ ಕ್ರೌಡಿಂಗ್ ಇನ್ ಪ್ರೈವೇಟ್ ಪಾರ್ಟಿಸಿಪೆಂಟ್ಸ್ ಆಲ್ಸೋ. ಇಲ್ಲ ಆರ್ ದೇ ನಾಟ್ ಸರ್? ಯಾಕಂದ್ರೆ ಅದರಲ್ಲಿ ಇದೆ ಕ್ರೌಡಿಂಗ್ ಇನ್ ಪ್ರೈವೇಟ್ ಪಾರ್ಟಿಸಿಪೆಂಟ್ಸ್. ಇಲ್ಲ ದಿಸ್ 10 lakh plus 3 lakh crores is from the budget. But from the state and the center. 2 lakh crores, a part of it is 2 lakh crores for railways. But ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇಲ್ಲಿ ಮಾತಾಡಿಲ್ಲ. ಇನ್ಫ್ಯಾಕ್ಟ್ ಒನ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 5G ರೋಲ್ ಔಟ್ ಮಾಡಬೇಕಾದ್ರೆ ಇನ್ ದ ನೆಕ್ಸ್ಟ್ 18 months ದೇ ಹ್ಯಾವ್ ಟು ಇನ್ವೆಸ್ಟ್ 4 lakh crores ಫಾರ್ 5G ನ ಜನರಿಗೆ ತಲುಪಿಸೋದಕ್ಕೆ 4 ಲಕ್ಷ ಕೋಟಿ ಸರ್ಕಾರ ಇನ್ವೆಸ್ಟ್ ಮಾಡಬೇಕು. ಪ್ರೈವೇಟ್ ಇನ್ವೆಸ್ಟ್ ಮಾಡಿ ಅದೆಲ್ಲ ಇದರಲ್ಲಿ ಬಂದಿಲ್ಲ. ಸಿ 5G ಹ್ಯಾಸ್ ಟು ಬಿ ರೋಲ್ಡ್ ಔಟ್, ದ ಪ್ರೈವೇಟ್ ಸೆಕ್ಟರ್ ಹ್ಯಾಸ್ ಟು ಸ್ಪೆಂಡ್ 4 lakh crores ಇನ್ ದ ನೆಕ್ಸ್ಟ್ 18 months. ಅದೆಲ್ಲ ಇದರಲ್ಲಿ ತಂದಿಲ್ಲ ಅವರು. ಬಟ್ ಅವರು ಒಂದು ಕಡೆ ಮೆನ್ಷನ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು, ದಟ್ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ವಿಲ್ ಬಿ ಎಂಕರೇಜ್ಡ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಇಂಟ್ರೆಸ್ಟಿಂಗ್ಲಿ ಸರ್, ಗೌರ್ಮೆಂಟ್ ಈಸ್ ಇನ್ವೆಸ್ಟಿಂಗ್ ಇನ್ 5G ಟೆಕ್ನಾಲಜಿ. ನಾನು ಅದೇನೇ ಹೇಳ್ತಾರೆ, ದೇ ಆರ್ ಥಿಂಕಿಂಗ್ ಲೈಕ್ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಅವ್ರು, ವೆಂಚರ್ ಕ್ಯಾಪಿಟಲಿಸ್ಟ್ ಥರ. ದೇ ಆರ್ ಇನ್ವೆಸ್ಟಿಂಗ್ ಇನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಫ್ 5G ಆಗಲಿ ಎಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ಗೆ. ರೈಟ್, ನಾವು ಸಾಮಾನ್ಯ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇಷ್ಟು ದಿನ ನಾವು ವಿ ಆರ್ ಥಿಂಕಿಂಗ್ ಆಫ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್. ಬಟ್ ವಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಗೌರ್ಮೆಂಟ್ ಈಸ್ ಸೇಯಿಂಗ್ I will create labs around 5G. I will create labs around green tech alli alla, right? So government has moved away, moved beyond just the physical infrastructure to knowledge infrastructure. That's one more very interesting. ಮಿಷನ್ ಕರ್ಮಯೋಗಿ ಅಂತ, adding to what my friend Muralidhar is telling. ಈಗ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಬ್ಯಾಂಡ್ ವಿಡ್ತ್ ಇದೆಯಾ ಅಂತ ಇಷ್ಟು ದಿನ ಚರ್ಚೆ ಮಾಡ್ತಿದ್ದ, ನಾವು ಮಾತಾಡ್ತಾನೆ ಇದ್ವಿ ಅದು. ಆದ್ರೆ ಈಗ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಈಗ ಸರ್ಕಾರ ಕೂಡ ಈ ಬಜೆಟ್ ಅಲ್ಲಿ ಮಿಷನ್ ಕರ್ಮಯೋಗಿ ಸ್ಕಿಲ್ ಅವ್ರಿಗೂ ಇಂಪಾರ್ಟ್ ಮಾಡ್ತೀವಿ ಅಂತ ಇದ್ದು. ನಿಂತು ನೀರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಏನೋ ಎಕ್ಸಾಮ್ ಕೊಟ್ಬಿಟ್ಟು ನಾವು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಪಾಸ್ ಮಾಡ್ಬಿಟ್ರೆ ಆಯ್ತು ನನ್ನ ಜಾಬ್ ಸೆಕ್ಯೂರ್ ಅಂತ ಅಲ್ಲ. ಸ್ಕಿಲ್ ಮಾಡ್ತಾ ಇರ್ಬೇಕು ಅಂತ ಹೇಳಿ ನನಗನ್ಸೋದು ಇನ್ನು 3 ವರ್ಷದಲ್ಲಿ ಕರ್ಮಯೋಗಿನ ಮಾನಿಟೈಸ್ ಮಾಡುತ್ತೆ ಸರ್ ನಮ್ಮ ಗವರ್ನಮೆಂಟ್. ದಿಸ್ ಇಸ್ ಹೌ ದೇ ಆರ್ ಥಿಂಕಿಂಗ್ ಸರ್. ಇಲ್ಲಿ ಸೊ ದಟ್ ವಿಲ್ ಚೇಂಜ್ ದಿ ಎಂಟೈರ್ ಮಾನಿಟೈಸಿಂಗ್ ಅಂತ ತಕ್ಷಣ ನನ್ನ ನೆನಪಾಯ್ತು ಸರ್, ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅಂತ ಒಂದಿತ್ತು, ನ್ಯಾಷನಲ್ ಮಾನಿಟೈಸಿಂಗ್ ಪೈಪ್ಲೈನ್ ಅಂತ ಒಂದಿತ್ತು. ಅದರ ಬಗ್ಗೆ ಮಾನಿಟೈಸಿಂಗ್ ಬಗ್ಗೆ ಮಾತಾಡಲಿಲ್ಲ. ಅಂದ್ರೆ ಅಲ್ಲಿ ನಾವು ಮಾತನಾಡ್ತಿರೋದು ಏನು ಸರ್, ಸರ್ಕಾರದ ಅಧೀನದಲ್ಲಿರುವಂತಹ ಎಷ್ಟೋ ಘಟಕಗಳು. ಫಾರ್ ಎಕ್ಸಾಂಪಲ್ ಏರ್ ಇಂಡಿಯಾ ಇತ್ತು, ಕೊಟ್ರು. BSNL ಇನ್ನೂ ಪಾರ್ಟ್ಲಿ ಇದೆ ಅನ್ಸುತ್ತೆ, ಅದನ್ನ ಕೊಟ್ಟಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಡಿಸ್ಇನ್ವೆಸ್ಟ್ಮೆಂಟ್ ಅದಲ್ಲ. See, the disinvestment target was close to 60,000. 60,000. Their target was much higher. Asset monetization pipeline ಬಂದು selling of surplus land with railways, leasing out land, leasing or selling, monetization ಅದು they had estimated 9 lakh crores. ಅದರ ಬಗ್ಗೆ ಒಂದು ಮಾತು ಬಿಟ್ಟಿದ್ದಾರೆ ಅದನ್ನ. ಅಲ್ಲ, ಇಟ್ ಮೇ ಬಿ ಒನ್ ಆಫ್ ದಿ ರೀಸನ್ ಏನಂದ್ರೆ, ಒಂದು ಮಾರ್ಕೆಟ್ ಇಸ್ ನಾಟ್ ಇವಾಗ ಇಂಟರ್ನ್ಯಾಷನಲ್ ಸಿನಾರಿಯೋದಲ್ಲಿ ಇಲ್ಲ, ಸೆಲ್ಲರ್ಸ್ ಮಾರ್ಕೆಟ್ ಅಲ್ಲ ಸರ್, ಈಗ ಬಯರ್ಸ್ ಮಾರ್ಕೆಟ್. ಗವರ್ನಮೆಂಟ್ ಮಾರಿದ್ರೂ ಲಾಭದಾಯಕವಾಗಿ ಹೋಗ್ಬಹುದು. ಒಂದೇನಂದ್ರೆ ಈಗ ಅಲ್ಲಿ ಫೆಡರಲ್ ರಿಸರ್ವ್ಸ್ ಎಲ್ಲ ಇವಾಗ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗಿದೆ, ಒಂದು ಅವ್ರ ಡಾಲರ್ ಅಪ್ರಿಶಿಯೇಟ್ ಆಗುತ್ತೆ. ನಮ್ದು ಕರೆಂಟ್ ಅಕೌಂಟ್ ಡೆಫಿಸಿಟ್, ಎಕನಾಮಿಕ್ ಸರ್ವೇಲು ಕರೆಂಟ್ ಅಕೌಂಟ್ ಡೆಫಿಸಿಟ್ ಹೆಚ್ಚಾಗುತ್ತೆ ಅಂತ ಆ ಕಾರಣಕ್ಕೆ ಹೇಳಿದ್ದಾರೆ. ಮಾರ್ಕೆಟ್ ಕಂಜಿನಿಯಲ್ ಇಲ್ಲದೆ ಹೋಗ್ಬೋದು. ಇನ್ನೊಂದು ವಿಷಯ ಕೇಶವ ಅವರೇ, ರಿಸೋರ್ಸ್ ಕ್ರಂಚ್ ಇದ್ದರೆ ಮಾನಿಟೈಸೇಷನ್ ಮಾಡಲಿದ್ದ ಒಂದು ಅರ್ಥ ಇದೆ. ರಿಸೋರ್ಸ್ ಕ್ರಂಚ್ ಇರಲಿಲ್ಲ 22-23 ಅಲ್ಲಿ. ದೇ ಹ್ಯಾವ್ ಸ್ಪೆಂಟ್ ಓನ್ಲಿ 7 lakh crores on infrastructure where they have projected 10 lakh crores. Revised estimate alli they said they have done only 7 lakh crores. So they should have spent 10 lakh crores. So still the money is left with the government. So where is the question of asset monetization anta one question bandbidutte. I think adrindane there is no pressure and they are saving lot of money on oil also. So ನಿಮ್ಮ ದೃಷ್ಟಿಯಲ್ಲಿ ಈ ಕನ್ಸಂಪ್ಷನ್ ಅನ್ನೋದೊಂದು ಇತ್ತಲ್ಲ, ಬಳಕೆ ಗ್ರಹಿಕೆ ಅನ್ನೋದು ಗ್ರಾಹಕ ಸೆಂಟ್ರಿಕ್ ಒಂದಷ್ಟು ನಿಯಮಗಳು ಬರಬೇಕಾಗಿತ್ತು, ಬಂತ ಅನ್ನೋ ಪ್ರಶ್ನೆಯಲ್ಲಿ ಎಕ್ಸೆಪ್ಟ್ ಫಾರ್ ದ ಟ್ಯಾಕ್ಸ್ ಸ್ಲ್ಯಾಬ್ ರಿಲ್ಯಾಕ್ಸೇಷನ್, ಎಲ್ಲಿ ನಮ್ಮ ಜಾಬ್ನಲ್ಲಿ ಒಂದು ಜಾಸ್ತಿ ಕೆಲವೊಂದಷ್ಟು ರೂಪಾಯಿ ಉಳಿಬೋದು, ಅದನ್ನ ನಾನು ಖರ್ಚು ಮಾಡ್ಬೋದು ಅಂತ ಬಿಟ್ರೆ ಕನ್ಸಂಪ್ಷನ್ ಕೇಂದ್ರಿತವಾಗಿ ಏನಾದರೂ ನಿಮಗೆ ಕಂಡು ಬಂತ? ಖಂಡಿತ. ಆಲ್ ದ ಮನಿ ಲೆಫ್ಟ್ ವಿತ್ ಮಿಡಲ್ ಕ್ಲಾಸ್ ಪೀಪಲ್, 99% ಆಫ್ ದ ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಮಿಡಲ್ ಕ್ಲಾಸ್ ಪೀಪಲ್, ಇಟ್ ಇಸ್ ಕನ್ಸ್ಯೂಮ್ಡ್. ರೈಟ್, ಓಕೆ. ಸೊ ಕನ್ಸಂಪ್ಷನ್ ಡ್ರಿವನೇ ಇದು ಅಂತ ಹೇಳ್ಬೋದು. ಸೊ ದೇರ್ ಇಸ್ ನೋ ಇಶ್ಯೂ ಆನ್ ಕನ್ಸಂಪ್ಷನ್. ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಆಲ್ಸೋ ಇಸ್ ಕನ್ಸಂಪ್ಷನ್ ಡ್ರಿವನ್ ಓನ್ಲಿ. ಎಲ್ಲೆಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಎಲ್ಲವೂ ಕನ್ಸಂಪ್ಷನ್. ಆಗ ಎಂಪ್ಲಾಯ್ಮೆಂಟ್ ಜನರೇಷನ್ ಮತ್ತೆ MSME ಪಾತ್ರ ನೋಡಿದ್ರೆ ಡಿಫೆನ್ಸಿಗೂ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟಿದ್ದೀರಾ ಲಾಸ್ಟ್ ಟೈಮ್ಕಿನ್ನ.
ಆದರೂ ಕೂಡ ದೇ ಇಂಟರ್ನ್ ಡಿಪೆಂಡ್ ಆನ್ MSMEs ಫಾರ್ ವೇರಿಯಸ್ ಆಫ್ ದೇರ್ ಕಾಂಪೋನೆಂಟ್ಸ್ ಅಲ್ವಾ ಸರ್? ಅಲ್ಲೂ ಉದ್ಯೋಗ ಸೃಷ್ಟಿ ಆಗ್ತಿತ್ತು ಲಾಸ್ಟ್ ಟೈಮ್ ಸರ್. ಅದು ಅವ್ರ ಸೇಮ್ ರೀಸನ್ ಸರ್, ದ ಅಲೋಕೇಶನ್ ಇಟ್ ಸೆಲ್ಫ್ ಇಸ್ ನಾಟ್ ಕನ್ಸ್ಯೂಮ್ಡ್. ಅಲ್ಲೂ ಸೇಮ್ ಪ್ರಾಬ್ಲಮ್, ಯುಟಿಲೈಸೇಷನ್ ಪೂರ್ತಿ ಆಗ್ಲಿಲ್ಲ ಸರ್. ಮತ್ತೆ ನಾನ್ ಲ್ಯಾಪ್ಸಬಲ್ ಒಂದು ಫಂಡ್ ಬೇಕಲ್ಲ ಸರ್. ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಘೋಷಣೆ ಮಾಡ್ಬಿಡ್ತಾರೆ ಸರ್, ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸೋದಕ್ಕಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್. ಆ ಸೆಂಟರ್ ಆಫ್ ಎಕ್ಸಲೆನ್ಸ್ ಕೆಲಸ ಮಾಡದೇ ಇದ್ದಾಗ ಅದ್ರ ದುಡ್ಡು ಯುಟಿಲೈಸ್ ಆಗಿದ್ದಾಗ ಲ್ಯಾಪ್ಸ್ ಆಗಿ ಮತ್ತೆ ಕೇಂದ್ರದ ಅಕೌಂಟ್ಗೆ ಹೋಗ್ಬಿಡುತ್ತೆ ಸರ್. ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನೋದು ಪ್ರಕ್ರಿಯೆ ಇಟ್ ಇಸ್ ಕಾನ್ಸ್ಟೆಂಟ್ ಸರ್, ಕಂಟಿನ್ಯೂಸ್. ಅದು ನೀವು ಅಂದ್ರೆ ಹೆಂಗೆ ಸರ್? ಪ್ಲೀಸ್ ಆ ಥರ ಸಿ ಗೌರ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಆ ಥರ ಮಾಡಲ್ಲ. ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಆಪರೇಟ್ಸ್ ಇನ್ ಸ್ಲೈಟ್ಲಿ ಡಿಫ್ರೆಂಟ್ ವೇ. ಇವತ್ತು ಏನು ಸ್ಪೆಂಡ್ ಮಾಡ್ತಿರೋ ಆಗೋಯ್ತು ಅಷ್ಟೇ, ತೆಗೆದಿಡೋಣ, ಇದು ಅದನ್ನ ಮಾರ್ಕ್ ಮಾಡೋಣ, ಜನರಲ್ ಆಗಿ ಅದು ಮಾಡೋದಿಲ್ಲ. ತಪ್ಪು ಸರ್. ಈಗ ಸ್ಪೆಂಡ್ ಮಾಡ್ಲಿಲ್ಲ ಅಂದ್ರೆ ಕತೆ ಹೇಳಿ. ಅಲ್ಲ, ಅದು ಧೋರಣೆನೇ ತಪ್ಪು ಅಂತ. ನೀವು ಇದು ಬಜೆಟ್ ಅಕೌಂಟ್ ಏನು 1 ವರ್ಷಕ್ಕೆ ಮಾಡಿರೋದು, ನಾನು ಅದನ್ನ ಹಂಗೆ ಇಟ್ಕೊಳ್ತೀನಿ, ಮುಂದಿನ ವರ್ಷ ಮಾಡ್ತೀನಿ. ಅಲ್ಲ ಸರ್, ಎಲ್ಲಾದ್ರಲ್ಲೂ ಕೇಳ್ತಾ ಇಲ್ಲ ಅದನ್ನ. ನಾವು ಕೇಳ್ತಿರೋದು ಯಾವ್ದ್ರಲ್ಲಿ? ಇದರಲ್ಲಿ ಕೌಶಲ್ಯ ಬೆಳೆಸುವಂತ ಕೆಲಸ ಮಾಡ್ತಿದ್ದೀರಿ ನೀವು. ಅದೇ ನಿಮಗೆ ಇಂಪಾರ್ಟೆಂಟ್ ಅಂತ ಅನ್ಸ್ಬೋದು, ನನಗೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಅನ್ಬೋದು, ಯಶ್ವ ಅವ್ರಿಗೆ ಇನ್ನೊಂದು ಇಂಪಾರ್ಟೆಂಟ್, ಅದನ್ನ ತೆಗೆದು ಹಿಡಿಯೋಕೆ ಆಗೋದಿಲ್ಲ. ಪ್ರಾಬ್ಲಮ್ ಈಸ್ ಅದೇ ನಾನು ಹೇಳಿದ್ದು, ಇವಾಗ ಇಷ್ಟೆಲ್ಲ ಮಾಡಿನೂ ಸ್ಪೆಂಡ್ ಮಾಡಲಿಕ್ಕೆ ಬ್ಯಾಂಡ್ ಬಿಡ್ತಿಲ್ಲ ಅಂದರೆ ಇದು ಇವತ್ತು ಪ್ರೆಸೆಂಟ್ ಮಾಡಿದ್ದಾರೆ ಇವರು. ಇದನ್ನು ಫಾರ್ಮುಲೇಟ್ ಮಾಡಿ, ಇದನ್ನು ಆಮೇಲೆ ನೋಟಿಫಿಕೇಷನ್ಸ್ ಎಲ್ಲ ಇಶ್ಯೂ ಮಾಡಿ, ಡಿಪಾರ್ಟ್ಮೆಂಟ್ಸ್ಗೆ ನೀವು ಇದು ಸ್ಕಿಲ್ಲಿಂಗ್ ಮಾಡಿ, ಇದು ಮಾಡಿ, ಅದು ಮಾಡಿ ಅಂತ ಅವರು ವಿತಿನ್ 8 months 9 months ಮಾಡಬೇಕಾದ್ರೆ ಇಟ್ಸ್ ಅ ಬಿಗ್ ಚಾಲೆಂಜ್ ಸರ್. ಸೇಮ್ ಥಿಂಗ್ ಈವನ್ ಸ್ಟಾರ್ಟ್ಅಪ್ ಫಂಡ್ಸ್ ಪ್ರತಿ ಸಲಿನೂ ಸುಮಾರು ದುಡ್ಡು ಅನೌನ್ಸ್ ಮಾಡ್ತಾ ಇದ್ರು, ಈ ಸಲ ಅನೌನ್ಸ್ ಮಾಡಿಲ್ಲ. ಯಾಕೆಂದ್ರೆ ಇರೋದೇ ಸ್ಪೆಂಡ್ ಆಗಿಲ್ಲ, ಅದಕ್ಕೆ ಇರೋದೇ ಸ್ಪೆಂಡ್ ಆಗಿಲ್ಲ. ಇನ್ಸ್ಪೈಟ್ ಆಫ್ ನಾಟ್ ಸ್ಪೆಂಡಿಂಗ್ ದೇ ಗಾಟ್ ದ ಗ್ರೋತ್. Sir, a few other sectors. Not because, but in spite of. ಅಲ್ಲ ಸರ್, ಇನ್ನೊಂದು ಸೆಕ್ಟರ್ ಪ್ರಾಬ್ಲಿ ದಟ್ ಡಿಡ್ ಟಚ್ ಅಪಾನ್ ಇನ್ ಡೀಟೇಲ್, EV. ಇಲ್ಲ ಮಾಡಿದ್ರು ಎಲೆಕ್ಟ್ರಿಕ್ ವೆಹಿಕಲ್ಸ್. ಅಲ್ಲ, ಎಷ್ಟು ಟಚ್ ಅಂದ್ರೆ ಟಚ್ಚೇ ಆಯ್ತಾ ಇದು? ಲಾಸ್ಟ್ ಟೈಮ್ ಕೊಟ್ಟಂತ ಒತ್ತು ಇಂಪೋರ್ಟ್ ಡ್ಯೂಟಿ ತುಂಬಾ ಈ ಸಲ ಜಾಸ್ತಿ ಒತ್ತು ಸರ್. ಒಂದು ಇಂಪೋರ್ಟ್ ಡ್ಯೂಟಿ. ಇನ್ಫ್ಯಾಕ್ಟ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ಐ ಮೀನ್ ನಾವು ವಿ ಆರ್ ಮೂವಿಂಗ್ ಟುವರ್ಡ್ಸ್ ಹೈಡ್ರೋಜನ್, ಲಿಕ್ವಿಡ್ ಹೈಡ್ರೋಜನ್ ಎಲ್ಲ ಹೋಗ್ತಾ ಇದೀವಿ. If you look at their strategy, storage, energy storage, mele they got some very very major announcement. In fact, one whole section on budget was around green, right? This is one of the green growth antane helbitralla sir. Green growth anta. And if you look at each and every point that they are talking about is about the energy. Bari EV anta maatadalla. India will not take a position on EV because we think the hydrogen chana work adre will be the biggest exporter of the energy, right? That's what India wants to do. ದಿಸೆಯಲ್ಲಿ ಇಫ್ ಯು ಲುಕ್ ಅಟ್ ದಿಸ್ ದೇ ಹ್ಯಾವ್ ಡನ್. ಇನ್ ಫ್ಯಾಕ್ಟ್ ಒನ್ ಆಫ್ ದ ರಿಯಲ್ ಗುಡ್ ಹೈಲೈಟ್ಸ್ ಆಫ್ ದಿಸ್ ಬಜೆಟ್ ಏನು ಅಂದ್ರೆ ದ ಹೋಲ್ ಫೋಕಸ್ ಆನ್ ದ ಗ್ರೀನ್. ಅಂಡ್ ಗ್ರೀನ್ ನ ಬರೀ ಝೀರೋ ಡಿಫೆಕ್ಟ್ ಅನ್ನೋದ್ರ ಮೇಲೆ ಮಾತಾಡ್ತಾ ಇಲ್ಲ. ದೇ ಆರ್ ಲುಕಿಂಗ್ ಅಟ್ ಗ್ರೀನ್ ಎನರ್ಜಿ ಆಸ್ ಎನ್ ಅಸೆಟ್ ಕ್ಲಾಸ್ ಇನ್ ಇಂಡಿಯಾ, ವಿಚ್ ಇಸ್ ವೆರಿ ವೆರಿ. ಅದರಲ್ಲಿ ಎವ್ಯಾಕ್ಯುವೇಷನ್ ಬಗ್ಗೆ ಬರೆದಿದ್ದಾರೆ. ಇಟ್ಸ್ ಅ ಹ್ಯೂಜ್ ಚಾಲೆಂಜ್ ಟು ಎವ್ಯಾಕ್ಯುವೇಟ್ ಗ್ರೀನ್ ಎನರ್ಜಿ. ಇವಾಗ ಒಂದು ಕಡೆ ವಿಂಡು, ಇನ್ನೊಂದು ಕಡೆ ಸೋಲಾರ್ ಎನರ್ಜಿ ಪೀಕ್ ಜನರೇಷನ್ ಆಗುತ್ತೆ. ಅದನ್ನು ಎವ್ಯಾಕ್ಯುಯೇಟ್ ಮಾಡಿಬಿಟ್ಟು ಅದನ್ನು ಬೇರೆ ಗ್ರಿಡ್ಗೆ ಕನೆಕ್ಟ್ ಮಾಡೋದಕ್ಕೆ ಇಟ್ಸ್ ಅ ಬಿಗ್ ಚಾಲೆಂಜ್. ಅದರ ಬಗ್ಗೆ ದೇ ಹ್ಯಾವ್ ಸೆಟ್ 30,000 crores ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಆನ್ ಎವ್ಯಾಕ್ಯುವೇಷನ್ ಆಫ್ ಗ್ರೀನ್ ಎನರ್ಜಿ ಅಂತ ಬರೆದಿದ್ದಾರೆ. ಅದು ಬಂದಿದೆ. ಅದು ದಟ್ಸ್ ಎ ವೆರಿ ಗುಡ್ ಥಾಟ್ ಪ್ರಾಸೆಸ್. ಬಟ್ ಇಂಪ್ಲಿಮೆಂಟ್ ಮಾಡಬೇಕು. ದಟ್ಸ್ ಆಲ್ವೇಸ್ ದೇರ್ ಫಾರ್ ಆಲ್ ಸ್ಕೀಮ್ಸ್. ದಟ್ ಒನ್ ಕ್ವಶನ್ ಈಸ್ ದೇರ್, ಬಟ್ ಅಟ್ ಲೀಸ್ಟ್ ದೇ ಹ್ಯಾವ್ ಸ್ಟಾರ್ಟೆಡ್ ಥಿಂಕಿಂಗ್ ಅಂಡ್ ಬಿಗಿನಿಂಗ್ ಇಸ್ ಮೇಡ್. ಸರ್, ನನಗೆ ಇನ್ನೊಂದು ಅನಿಸಿದ್ದು, ನಾನು ಹೇಳ್ತಾನೆ ಈ ಬಜೆಟ್ ಯಾಕೆ ಕಡಿಮೆ, ಟೈಮು ಕಡಿಮೆ ಆಯಿತು, ಅನೌನ್ಸ್ಮೆಂಟ್ಸು ಕಡಿಮೆ ಆಯಿತು ಅಂದರೆ ಐ ಥಿಂಕ್ ದೇ ಆರ್ ಗೆಟಿಂಗ್ ಮೋರ್ ಪ್ರಾಕ್ಟಿಕಲ್. ಯಾವ್ದು ಇಂಪ್ಲಿಮೆಂಟ್, ಇಫ್ ಯು ಗೋ ಲುಕ್ ಅಟ್ ಹೋಲ್ಸೇಲ್ ಇದಕ್ಕೆ ದೇ ಆರ್ ಲಾಟ್ ಮೋರ್ ರಿಯಲಿಸ್ಟಿಕ್. ಯಾವ್ದು ಇಂಪ್ಲಿಮೆಂಟ್ ಆಗುತ್ತೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ನಾಟ್ ಲುಕಿಂಗ್ ಲೈಕ್ ಸ್ಪೆಂಡರ್ಸ್, ದೇ ಆರ್ ಲುಕಿಂಗ್ ಲೈಕ್ ಅಸೆಟ್ ಕ್ರಿಯೇಟರ್ಸ್. ಸರ್, ಅಲ್ಲಿಗೆ ಆದ್ಯತೆ ಜನಪ್ರಿಯತೆ ಅಂತ ತಗೊಂಡಾಗ ಸುರೇಶ್ ನರಸಿಂಹ ಅವರ ಅನಾಲಿಸಿಸ್ ಹೇಗಿದೆ? ಪಾಪ್ಯುಲಿಸಮ್ಗೆ ಸರ್ಕಾರ ಮಣಿದು ಬಿಡ್ತಾ ಅಥವಾ ಹ್ಯಾವ್ ದಿ ಸ್ಟೇಟ್ ಪ್ರಾಕ್ಟಿಕಲ್? ಪ್ರಾಯೋಗಿಕವಾಗಿ ಏನ್ ಸಾಧ್ಯತೆ ಇದೆ ಮುಂದಿನ ವರ್ಷ? ಸರ್, ನನಗೆ ಪಾಪ್ಯುಲಿಸಮ್ ಕಾಣಿಸ್ತಾ ಇಲ್ಲ. ಪಾಪ್ಯುಲಿಸಮ್ ಮಾಡಬೇಕು ಅಂದಿದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ತುಂಬಾ ಇನ್ನೂ ದೇ ಹ್ಯಾಡ್ ಲಾಟ್ ಆಫ್ ಲೆವರೇಜ್. ಐ ಡೋಂಟ್ ಥಿಂಕ್ ರೈಟ್. ನನಗೆ ಪಾಪ್ಯುಲಿಸ್ಟ್ ಅಂತ ಅನ್ನಿಸ್ತಾನೆ ಇಲ್ಲ. ಇನ್ಫ್ಯಾಕ್ಟ್ ದೇರ್ ಇಸ್ ಇಟ್ಸ್ ಅ ಮಿಕ್ಸ್, ಇಟ್ಸ್ ಅ ವೆಲ್ ಬ್ಯಾಲೆನ್ಸ್. ಎನಿ ಬಜೆಟ್ ನೀಡ್ಸ್ ಟು ಬಿ ಬ್ಯಾಲೆನ್ಸ್ಡ್. ದೇ ಆರ್ ಟ್ರೈ ಟು ಬ್ಯಾಲೆನ್ಸ್. lot of elements that we wanted to see is missed out. ಅದು ಸತ್ಯ, ನಾನು ಹೇಳೋದ್ನಲ್ಲ ಎಲ್ಲರೂ.
ಬಟ್ ಸರ್ ನೀವು ಇವಿ ಅಂದಾಗ ನೀವು ಗ್ರೀನ್ ಎನರ್ಜಿ ಅಂತ ಮಾತಾಡಿದ್ರಿ, ಬಟ್ ಇವಿ ಪರ್ ಸೆ ಹ್ಯಾಸ್ ನಾಟ್ ಬಿನ್ ಟಚ್ ಸರ್. ಇಟ್ ಇಸ್ ಎನರ್ಜಿ ಇನ್ ಜನರಲ್. ಇಟ್ ಕುಡ್ ಬಿ ಗ್ರೀನ್ ಗ್ರೋತ್ ಅಂದಾಗ ಕಮ್ಮಿ ಆಗುತ್ತೆ, ವೆಹಿಕಲ್ಸ್ ಕಮ್ಮಿ ಆಗುತ್ತೆ. ಡಿಪೆಂಡಿಂಗ್ ಆನ್ ಚೈನಾ ಫಾರ್ ಬ್ಯಾಟ್ರೀಸ್. ಆ ಮ್ಯಾನುಫ್ಯಾಕ್ಚರ್ಗೆ ನಮಗೆ ಇಕ್ವಿಪ್ಮೆಂಟ್ಸ್ಗೆ ಕಸ್ಟಮ್ ಡ್ಯೂಟಿ ಎಲ್ಲ ಕಡಿಮೆ ಮಾಡಿದಾಗ ಮ್ಯಾನುಫ್ಯಾಕ್ಚರ್ ವಿಲ್ ಕಮ್, ಫಾರಿನ್ ಎಕ್ಸ್ಚೇಂಜ್ ಉಳಿಯುತ್ತೆ. ಆಮೇಲೆ ವಿ ಆರ್ ಗೆಟಿಂಗ್ ಲಾಟ್ ಆಫ್ ಕ್ವಾಲಿಟಿ ಇಶ್ಯೂಸ್ ಎಲ್ಲ ಬರ್ತಾ ಇದೆ ನೋಡಿ. ಅದೆಲ್ಲ ಏನ್ ಕಾರಣ ಅಂದ್ರೆ ಮೇನ್ಲಿ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸರಿಯಾಗಿ ಹಾಕಲ್ಲ ಅವರು. ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ, ಕಾಂಪಿಟೇಷನ್ಗೆ ಚೀಪರ್ ಬ್ಯಾಟ್ರಿ ಎಲ್ಲ ಬರುತ್ತೆ. ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಅಲ್ಲಿ ಪ್ರಾಪರ್ ಕಂಟ್ರೋಲ್ ಇರ್ತದೆ. ಓಕೆ, ಅದು ಒಂದು ಇಟ್ ಸಪೋರ್ಟ್ಸ್ ದಿ. ಅಲ್ಲಿ ಮೇನ್ ಇರೋದು ಬಡ್ಜೆಟ್ ಸ್ಪೀಚ್ ಅಲ್ಲಿ ರಿಸರ್ಚ್ ಬಗ್ಗೆ ಅಟ್ಲೀಸ್ಟ್ ಒಂದು 7 or 8 ಟೈಮ್ಸ್ ನಿರ್ಮಲಾ ಸೀತಾರಾಮನ್, ಇದೇ ನೀವು ಒಂದು 3-4 ವರ್ಷದ ಮುಂಚೆ ಎನಿ ಫೈನಾನ್ಸ್ ಮಿನಿಸ್ಟರ್ ಸ್ಪೀಚ್ ನೋಡಿ, ನೋಬಡಿ ಈವನ್ ಟಾಕ್ಸ್ ಅಬೌಟ್ ರಿಸರ್ಚ್. ಟುಡೇ they are so aware of research and technology. But they have to alva atmanirbhar agbeku antirri ನೀವು without your own development of ideas and technology hege atmanirbhar agtiri. But the fact that they are not looking at just the expenditure, they are looking at asset creation, they are looking at knowledge as another infrastructure is a major differentiation, right? ತುಂಬಾ ನನಗನ್ಸಿ ತುಂಬಾ ಸಿಂಪ್ಲಿಸ್ಟಿಕ್ ಬಿಸ್ನೆಸ್ ಬಡ್ಜೆಟ್ ಅನ್ನಿಸ್ತು. And one more point I would like to add is, why to fix something which is not broken ಅಂತ ಒಂದು ಅಮೆರಿಕಾದಲ್ಲಿ ಒಂದು ಪ್ರಾವರ್ಬ್ ಇದೆ. Correct. So last year almost all economies have suffered. Right. Whatever processes we followed in the last 1 or 2 years, ಅದು yield ಚೆನ್ನಾಗಿದೆ, growth ಚೆನ್ನಾಗಿದೆ, you are doing fairly well on all parameters, inflation, interest rates, everything you are doing well, then why do lot of changes in that? ಸರ್ಕಸ್ ಯಾಕೆ ಮಾಡಬೇಕು? Only some minor changes here and that there. is what they are tweaking ಮಾಡಿದ್ದಾರೆ. ಎಕ್ಸ್ಪೆಂಡಿಚರ್ ಅಲ್ಲಿ they have focused on digital technology, knowledge based digital technology in all spheres sir. ಅದಿರೋದು ಮಜಾ. Yes. ಅಗ್ರಿಕಲ್ಚರ್ ನಲ್ಲೂ ಹೇಳಿದ್ದಾರೆ ಸರ್. ಅಗ್ರಿಟೆಕ್ ಅಂತೆಲ್ಲ ಬಂದಾಗ ನಾನು ನಿನ್ನೆ ಓದ್ತಿದ್ದೆ ಸರ್, ಅದೇನೋ ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ 100% ಆಗುತ್ತೆ. US ಚೈನಾ ಆದ್ಮೇಲೆ ಭಾರತನೇ ಬಿಗ್ಗೆಸ್ಟ್ ಪ್ಲೇಯರ್. ಬೈ ಅಬೌಟ್ 2027 ನಾವು ನಮ್ಮದೇ ಆದ ಒಂದು ಛಾಪನ್ನ ಮೂಡಿಸ್ಬಿಡ್ತೀವಿ ಅಗ್ರಿಟೆಕ್ ಸರ್. ಬಿಫೋರ್ ಐ ಲೆಟ್ ಯು ಗೋ, ಆನ್ ಅ ಸ್ಕೇಲ್ ಆಫ್ 1 to 10, ಡು ಯು ಅಗ್ರಿ ವಿತ್ ಡಾಕ್ಟರ್ ಕೇಶವಾಸ್ 7.5 ಅಥವಾ ಅದಕ್ಕಿಂತ ಒಂದು ಆ ಕಡೆ ಈ ಕಡೆ ಮಾಡ್ತೀರಾ? ಇಲ್ಲ, ಐ ಥಿಂಕ್ ಐ ವಿಲ್ ಸ್ಟಿಕ್ ಟು 7.5. 7.5. ಮತ್ತೆ ನಿಮ್ಮ ವಲಯಕ್ಕೆ ಕೊಟ್ಟಿರುವಂತಹ ಗಮನ, ಅನುದಾನ? ಸರ್, ನಮ್ಮ ವಲಯಕ್ಕೆ ಗಮನ ಕೊಟ್ಟರೆ ಸಾಕು. ದೇ ಜಸ್ಟ್ ನೀಡ್ ಟು startups will work as long as government won't interfere and trouble us, right? So ಈ ದೇಶದಲ್ಲಿ ಸ್ಟೇಟ್ ಗವರ್ಮೆಂಟ್ ಸ್ಟಾರ್ಟ್ಅಪ್ಗೆ ಬೇಕಾದಷ್ಟು ಇದೆ, ಸಾಕಷ್ಟು ಇದೆ. We would have seen, ನಾನು ಹೇಳದ್ನಲ್ಲ, VC ಮನಿ ಜಾಸ್ತಿ ಬರೋ ಆಪರ್ಚುನಿಟಿ ಇದು. ದಟ್ಸ್ ವಾಟ್ ವಿ ಹ್ಯಾವ್ ಮಿಸ್ಡ್ ಔಟ್. ದಟ್ಸ್ ಓನ್ಲಿ ವೆಂಚರ್ ಕ್ಯಾಪಿಟಲ್ ಆಲ್ರೆಡಿ ಇದೆ ಸರ್. ಡಿಮಾಂಡ್ ಅಂದ್ರೆ ವೆಂಚರ್ ಕ್ಯಾಪಿಟಲಿಸ್ಟ್ there was a lot more money that could ನಿಮ್ಗೆ ಬೇಕು ಅಂತ ಅದು ಕರೆಕ್ಟ್. ಬಟ್ this one early stage. ಇಲ್ಲ, ಬಟ್ ಜನರಲ್ money availability in the last 2 years have come down for venture capital. ಇಲ್ಲ ಸರ್, ಇದು ಬರೀ ಲಾಸ್ಟ್ 9 months. that's a global ಅದೇ ಹೇಳೋದು. If you look at the global picture, India could have taken that money, right? ಅಲ್ಲೆಲ್ಲೂ invest. India could have been a silver spot for the overall global venture capital ecosystem. It's a lost opportunity. But ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ, ಬಿಫೋರ್ ಐ ಲೆಟ್ ಯು ಗೋ ಸರ್, ಈಗ ಗೂಗಲ್ ನಿಂದ 12,000 ಜನ ತೆಗೆದ್ರು, ಅಮೆಝಾನ್ ನಿಂದ ಅಷ್ಟೋ 1,000 ಜನ ತೆಗೆದ್ರು, ಎಷ್ಟೋ ಕಂಪನಿಗಳಿಂದ ತೆಗೆದು 1,00,000 ಜನಕ್ಕೂ ಜಾಸ್ತಿ ತಮ್ಮ ಜಾಬ್ ಅನ್ನ ಕಳ್ಕೊಂಡಿದ್ದಾರೆ ಓವರ್ ದ ಲಾಸ್ಟ್ ಫ್ಯೂ ಮಂತ್ಸ್. ಮುಂದೇನು ಸರ್? ಸರ್, this is when the things were good, you overhired. ಅವರೇ ಹೇಳ್ತಾ ಇದ್ದಾರೆ, ಇಟ್ಸ್ ನಾಟ್ ದಟ್ ಬಿಸ್ನೆಸ್ ಇಲ್ಲ ಅಂತ ಫೈರ್ ಮಾಡಲ್ಲ, ಯು ಮೇಡ್ ಎ ಮಿಸ್ಟೇಕ್ ಇನ್ ಟರ್ಮ್ಸ್ ಆಫ್ ಫೈರಿಂಗ್, ಸೊ ಯು ಹ್ಯಾಡ್ ಟು ಕನ್ಸಾಲಿಡೇಟ್. ಅದು ನೀವು ಹೇಳ್ತಾ ಇರೋದಕ್ಕೆ ಇನ್ನೊಂದು ಏನಾಗ್ಬೋದಾಗಿತ್ತು ಅಂದರೆ, ಒಂದು ಬಜೆಟಲ್ಲಿ ಐ ಥಿಂಕ್ ಎಸ್ಪೆಷಲಿ ಕನ್ಸಿಡರಿಂಗ್ ವಾಟ್ ಸಮ್ ಆಫ್ ದ ಸ್ಟಾರ್ಟಪ್ಸ್ ಆರ್ ಗೋಯಿಂಗ್ ಥ್ರೂ, ಬೈಜುಗೆ ಏನಾಯಿತು ಅಂತಲ್ಲ, ಕಾರ್ಪೊರೇಟ್ ಗವರ್ನೆನ್ಸ್ ಮೇಲೆ ದೇ ಕುಡ್ ಹ್ಯಾವ್ ಟೇಕನ್ ಎ ಪ್ರೋಆಕ್ಟಿವ್ ಮೆಷರ್, ರೈಟ್? ಸ್ಟಾರ್ಟಪ್ಸ್ are the venture funded companies that have better corporate governance. There is some incentive or something could have been announced to send a right signal. That's one more opportunity. See, they are appointing 100 inspectors in the company law board. 100 inspectors who will go and ಅದೂ ಇದೆ, ಜಾಯಿಂಟ್ ಕಮಿಷನರ್ ಇಲ್ಲ. ಯು ಸಿ ದಟ್ ಕಂಪನಿ ಲಾ ಬೋರ್ಡ್ ಅಲ್ಲಿಂದ ಕಂಪನಿ ಲಾ ಇನ್ಸ್ಪೆಕ್ಟರ್ಸ್ ಆರ್ ಗೋಯಿಂಗ್ ಟು ಬಿ ಎ ಪ್ರೋಆಕ್ಟಿವ್ ಅಂತ ಹೇಳಿದ್ದಾರೆ. In fact, they said they will be lesser active. No, that is not compliance. Wherever there are issues,
wherever there are issues, they want to be do hand holding, not as a kind of ಸರ್ ನ್ಯಾಷನಲ್ ಡೇಟಾ ಗವರ್ನೆನ್ಸ್ ಇದ್ರ ಬಗ್ಗೆ ಬ್ರಿಲಿಯಂಟ್ ಸರ್. ಇನ್ನೊಂದು ಬ್ರಿಲಿಯಂಟ್ ನಾನು ಹೇಳಿದ್ನಲ್ಲ, ದಟ್ಸ್ ವಾಟ್ ಐ ಲೈಕ್ ಅಬೌಟ್ ದಿಸ್. ಇಫ್ ದೇರ್ ಇಸ್ ಒನ್ ಹೈಲೈಟ್, ಪ್ರತಿಯೊಂದನ್ನು ದೇ ಆರ್ ಥಿಂಕಿಂಗ್ ಆಸ್ ಎ, ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಡೇಟಾ ಗವರ್ನೆನ್ಸ್ ಈಸ್ ಒನ್ ಆಫ್ ದ ಪ್ರಾಬ್ಲಮ್ ವೈ ನಮ್ಮ ಸುಮಾರು ಸ್ಟಾರ್ಟಪ್ಗಳೇನಿದೆ ಅಥವಾ ಈವನ್ ಫಿನ್ಟೆಕಲ್ಲಿ ಏನಿದೆ, ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಸ್ ದ ಡೇಟಾ ಆ್ಯಂಡ್ ಪ್ರೈವಸಿ ಲಾಸ್. ಡೇಟಾ ಆ್ಯಂಡ್ ಪ್ರೈವಸಿ ಲಾಸ್. ಇಫ್ ಯು ಗೆಟ್ ದಿಸ್ ರೈಟ್, globally will become lot more competitive. Our services industry will become lot more competitive once you have this infrastructure. I think so. Again, this comes from a very deep thought, and this is one of the budget where they have listened to people, right? So idu ಮಾಮೂಲಿ ಯಾರೋ ಆಫೀಸರ್ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ದೇ ಶುಡ್ ಟಾಕ್ ಟು ಇಂಡಸ್ಟ್ರಿ. ಇದು ಮಾಡಿದ್ರೆ ಏನಾಗುತ್ತೆ ಅಂತ. ದಟ್ಸ್ ಡೇಟಾ ಗವರ್ನೆನ್ಸ್ ವಾಸ್ ಒನ್ ಮೋರ್ ವೆರಿ ವೆರಿ ಬ್ರಿಲಿಯಂಟ್ ಸ್ಟಫ್, ರೈಟ್? ದೇರ್ ಆರ್ ಸಮ್ ಪಾಕೆಟ್ಸ್ ಆಫ್ ಬ್ರಿಲಿಯನ್ಸ್ ವಿಚ್ ಆರ್ ಲೈಕ್ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಯೂನಿಕಾರ್ನ್ ಐಡಿಯಾ, ದಟ್ಸ್ ವಾಟ್ ವಿ ಸೇ, ಬಟ್ ಸಮ್ ಆಫ್ ದ ಥಿಂಗ್ಸ್ ಆರ್ ಮಿಸ್ಡ್. ದಟ್ಸ್ ವೇರ್ ಇಟ್ಸ್ 7.5 not 9 ಸರ್. 7.5 not 9. ವಾಟ್ ಆರ್ ದ ಕ್ರೂಷಿಯಲ್ ಮಿಸ್ಸಸ್ ಸರ್? ಅಂದ್ರೆ ಅತಿ ಹೆಚ್ಚಾಗಿ ಇದು ಬೇಕಾಗಿತ್ತು, ಇದನ್ನ ಮಾಡಲಿಲ್ಲ ಅನ್ನೋದು ನಿಮ್ಮ ಸೆಕ್ಟರ್ಗೆ ನಾನು ಕೇಳೋದು. ನಾನು ಹೇಳಿದ್ನಲ್ಲ ಸರ್, ಇದು ನನ್ನ ಪ್ರಕಾರ ಒಂದೇ, ದೇ ಹ್ಯಾಡ್ ಎ ಚಾನ್ಸ್ ಟು ರ್ಯಾಷನಲೈಸ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಫಾರ್ ದ ಇನ್ವೆಸ್ಟರ್ಸ್ ಆ್ಯಂಡ್ ಗಾಟ್ ದೆಮ್ ಲಾಟ್ ಮೋರ್. ಅದು ಬಿಟ್ಟರೆ ಇನ್ನೆಲ್ಲ ಐ ಡೋಂಟ್ ಹ್ಯಾವ್ ಟು ಮಚ್ ಆಫ್ ರೈಟ್ ಸರ್. ವಿಲ್ ಟೇಕ್ ಅ ಬ್ರೇಕ್ ನಾವ್. ಬ್ರೇಕ್ ನಂತರ ಒಂದು ಕ್ವಿಕ್ ರೌಂಡ್. ಹೌಸಿಂಗ್ಗೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇನ್ಕ್ಲೂಷನ್ ಅಂತ ಬಂತಲ್ಲ, ಅಲ್ಲಿಗೆ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅನ್ನೋದು ಫಾರ್ಮಿಂಗಿಗೂ ತುಂಬ ಅವಶ್ಯಕತೆ ಇತ್ತು, ಅದ್ರ ಬಗ್ಗೆ ಒಂದು ಗಮನ ಕೊಟ್ಟಿದ್ದಾರೆ, ಅದು ಹೇಗೆ ಹೆಲ್ಪ್ ಆಗೋದಿದೆ. ಹೈ ವ್ಯಾಲ್ಯೂ ಹಾರ್ಟಿಕಲ್ಚರ್, ತೋಟಗಾರಿಕೆಯಲ್ಲಿ ಬೆಳೆಯುವಂಥ ಒಂದಷ್ಟು ಬೆಳೆಗಳಿಗೆ ತನ್ನದೇ ಆದ ಒಂದು ಆತ್ಮನಿರ್ಭರತೆಯ 2200 crore ಅಲೋಕೇಶನ್ ಬಂತು. ರೈತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಮತ್ತೊಂದಷ್ಟು ವಿಷಯ ಅಂದರೆ 1 crore ಫಾರ್ಮರ್ ಸಪೋರ್ಟ್ ಕೊಟ್ಟಿದ್ದಾರೆ, ಅದು ನ್ಯಾಚುರಲ್ ಫಾರ್ಮಿಂಗ್ಗೆ. ಹೀಗೆ ರೈತಾಪಿ ವರ್ಗಕ್ಕೆ ಯಾವ ರೀತಿಯ ಸ್ಪರ್ಶ, ರೈಲ್ವೇಸಲ್ಲಿ ಒಂದಷ್ಟು ನೀತಿ ಮತ್ತು ನಿರ್ಧಾರಗಳು ಎರಡಿನ ರಚನೆ ಮತ್ತು ಘೋಷಣೆ ಆಯಿತು, ಅದು ಹೇಗೆ ಹೆಲ್ಪ್ ಮಾಡುತ್ತೆ. ಇನ್ನು ಓವರ್ ಆಲ್ 10 trillion 10 ಲಕ್ಷ ಕೋಟಿ ರೂಪಾಯಿಯನ್ನು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡೋರಿದ್ದಾರೆ, ಅದು ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ.